ಇವತ್ತು ನಮ್ಮ ಧ್ಯಾನಕ್ಕಾಗಿ ಸಭೆಗೆ ದೇವರು ನೇಮಿಸಿದ ಸಾಂಕೇತಿಕ ಆಚರಣೆಗಳು ಹಾಗೂ ಅದರ ಪ್ರಾಮುಖ್ಯತೆಗಳು ಎಂಬ ಆ ಒಂದು ವಿಷಯದ ಆಧಾರದಲ್ಲಿ ಕೆಲವು ಅಂಶಗಳನ್ನು ನಿಮ್ಮ ಗಮನಕ್ಕೆ ತರುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಸಭೆಗೆ ದೇವರು ನೇಮಿಸಿದ ಸಾಂಕೇತಿಕ ಆಚರಣೆಗಳು ಹಾಗೂ ಅದರ ಪ್ರಾಮುಖ್ಯತೆಗಳು. ಒಂದು ವೇಳೆ ಈ ಸಾಂಕೇತಿಕ ಆಚರಣೆ ಎಂಬಂತ ಪದಪ್ರಯೋಗ ಇದರ ಮೊದಲು ತುಂಬಾ ಬಾರಿ ಕೇಳಿರ್ಲಿಕ್ಕಿಲ್ಲ. ಸಿಂಬಾಲಿಕ್ ಅಬ್ಸರ್ವೇಷನ್ಸ್. ನಾನು ಯಾಕೆ ಈ ರೀತಿಯ ಒಂದು ಶೀರ್ಷಿಕೆ ಕೊಟ್ಟೆನು ಎಂಬುದಾಗಿ ಹೇಳಿದ್ರೆ, ಹೊಸ ಒಡಂಬಡಿಕೆ ಸಭೆಯು ಸಿಂಬಾಲಿಕ್ ಆಗಿ ಅಥವಾ ಸಾಂಕೇತಿಕವಾಗಿ ಮಾಡಬೇಕಾದಂತಹ ಕೆಲವು ಅಪ್ಪಣೆಗಳನ್ನು, ಸಂಕೇತಗಳನ್ನು ಆತನು ಸಭೆಗೆ ಕೊಟ್ಟಿದ್ದಾನೆ. ಅದು ಸೂಚಿಸುವ ಸತ್ಯಗಳು ಅನೇಕವಿವೆ. ಅದನ್ನು ಸಾಧ್ಯವಾದಷ್ಟು ದೇವರ ವಾಕ್ಯದಿಂದ ನಾವು ನೋಡುತ್ತಾ ಬರೋಣ. ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಪ್ರಾಮುಖ್ಯವಾಗಿ 3 ವಿಷಯಗಳನ್ನು ಪೌಲನು ಉಲ್ಲೇಖಿಸಿದ್ದಾನೆ. ಒಂದು, ದೀಕ್ಷಾ ಸ್ನಾನ. ಎರಡನೇದಾಗಿ ಸ್ತ್ರೀಯರ ಮೌನವಾಗಿರುವುದು ಮತ್ತು ಅವರ ಅಧೀನತೆ. ಮೂರನೇದಾಗಿ ಕರ್ತನ ಭೋಜನವನ್ನ ಆಚರಿಸುವುದು. ಈ 3 ವಿಷಯಗಳು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಉಲ್ಲೇಖಿಸಿದ್ದಾನೆ. ಆದ್ರೆ ಆ ವಿಷಯಕ್ಕೆ ಬರುವುದಕ್ಕಿಂತಲೂ ಮುಂಚಿತವಾಗಿ ಈ ಸಾಂಕೇತಿಕ ಗುರುತುಗಳನ್ನು ದೇವರು ಯಾಕೆ ಕೊಟ್ಟಿದ್ದಾನೆ ಅಥವಾ ದೇವರು ಅದಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕಲ್ಪಿಸುತ್ತಾನೆ ಎಂಬುದನ್ನು ದೇವರ ವಾಕ್ಯದಿಂದ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ನಾವು ಹಳೆ ಒಡಂಬಡಿಕೆಯ ಕಾಲದಲ್ಲಿ ಅಥವಾ ಮನುಷ್ಯನ ಪ್ರಾರಂಭ ಚರಿತ್ರೆಯಿಂದಲೇ ದೇವರು ಕೆಲವು ವಿಷಯಗಳನ್ನು ಸಂಕೇತವಾಗಿ ಅಥವಾ ಒಂದು ಸೂಚನೆಯಾಗಿ ಇಟ್ಟಿದ್ದಾನೆ. ಈ ಸಂಕೇತ ಅಥವಾ ಸೂಚನೆ ಎಂಬುದಾಗಿ ಹೇಳಿದರೆ ಯಾವುದಾದ್ರೂ ಒಂದು ವಸ್ತು ಅಥವಾ ಯಾವುದಾದ್ರೂ ಒಂದು ಘಟನೆ ಬೇರೊಂದು ಸತ್ಯವನ್ನ ಸೂಚಿಸುವುದಕ್ಕೋಸ್ಕರ ಇಡಲ್ಪಟ್ಟದ್ದು. ಅದನ್ನೇ ಸಾಂಕೇತಿಕವಾದಂತಹ ವಿಷಯಗಳು ಎಂಬುದಾಗಿ ನಾವು ಹೇಳುವವರಾಗಿದ್ದೇವೆ. ಉದಾಹರಣೆಗೆ ನಾವು ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡ 9ನೇ ಅಧ್ಯಾಯದ 12ನೇ ವಾಕ್ಯ ಮತ್ತು 13ನೇ ವಾಕ್ಯವನ್ನು ಓದುವುದಾದರೆ, ಅಲ್ಲಿ ನೋಹನ ಪ್ರಳಯ ಕಾಲವಾದ ಮೇಲೆ ಕರ್ತನು, ನಾನು ನಿಮ್ಮ ಸಂಗಡ ಇರುವ ಸಮಸ್ತ ಜೀವರಾಶಿಗಳನ್ನು ಕುರಿತು ಎಲ್ಲಾ ತಲತಲಾಂತರಗಳಲ್ಲಿಯೂ ಮಾಡುವ ಈ ಪ್ರತಿಜ್ಞೆಗೆ ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೆ ಗುರುತಾಗಿರುವುದು. ನನಗೂ ಭೂಪ್ರಾಣಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತಾಗಿರಲಿ. ಅಲ್ಲಿ ದೇವರು ಭೂಪ್ರಾಣಿಗಳು ಮತ್ತು ಮನುಷ್ಯರೊಂದಿಗೆ ಒಂದು ಒಡಂಬಡಿಕೆ ಮಾಡಿದ್ದಾನೆ ಪ್ರಳಯದ ನಂತರ. ನಮಗೆ ಗೊತ್ತು ಅದು ಏನು ಎಂಬುದಾಗಿ. ಆದ್ರೆ ಆ ಒಡಂಬಡಿಕೆಗೆ ಒಂದು ಗುರುತು ಮುಗಿಲು ಬಿಲ್ಲು, ದ ರೈನ್ಬೋ. ಹಾಗಾದ್ರೆ ಈ ಮುಗಿಲು ಬಿಲ್ಲನ್ನು ನೋಡುವಾಗ ಅದು ಏನು ಸೂಚಿಸುತ್ತದೆ? ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿ ಈ ವಿಷಯದಲ್ಲಿ ಒಂದು ಒಡಂಬಡಿಕೆ ಉಂಟಾಗಿದೆ. ಮುಗಿಲು ಬಿಲ್ಲು ಒಂದು ಸಂಕೇತ. ಅದನ್ನು ಬಿಡುತ್ತೇನೆ. ಇನ್ನು ಪ್ರವಾದಿಗಳ ಕಾಲದಲ್ಲಿ ದೇವರು ಕೆಲವು ಸಂಕೇತಗಳನ್ನು ಉಪಯೋಗಿಸಿದನು. ಉದಾಹರಣೆಗೆ ಯೆರೆಮೀಯನ ಕಾಲದಲ್ಲಿ, ಯೆರೆಮೀಯನ ಪ್ರವಾದನ ಗ್ರಂಥ 13ನೇ ಅಧ್ಯಾಯದ 7 ಮತ್ತು 9ನೇ ವಾಕ್ಯವನ್ನು ನಾವು ನೋಡುವುದಾದ್ರೆ, ನಾನು ಯೂಫ್ರಟಿಸ್ ನದಿಗೆ ಹೋಗಿ ಅಗೆದು ನಾನು ಬಚ್ಚಿಟ್ಟ ಸ್ಥಳದೊಳಗಿಂದ ನಡುಕಟ್ಟನ್ನು ತೆಗೆದುಕೊಂಡು, ಆಹಾ ಅದು ಕೆಟ್ಟು ಯಾವ ಕೆಲಸಕ್ಕೂ ಬಾರದಾಗಿತ್ತು. ಅಲ್ಲಿ ಕರ್ತನು ಅವನಿಗೆ ಹೇಳುವುದು, ನಿನ್ನ ನಡುಗಟ್ಟನ್ನು ತೆಗೆದು ನೀನು ಅಲ್ಲಿ ಭೂಮಿಯಲ್ಲಿ ಬಚ್ಚಿಡಬೇಕು. ಸ್ವಲ್ಪ ದಿವಸಗಳಾದ ಮೇಲೆ ಅದನ್ನು ತೆಗೆ. ಅವನು ಹೋಗಿ ಅದನ್ನು ತೆಗೆದಾಗ ಅದು ಯಾವ ಕೆಲಸಕ್ಕೂ ಬರುವುದಿಲ್ಲ, ಪೂರ್ಣ ಜೀರ್ಣವಾಗಿದೆ. ಹಾಗೆ ಕರ್ತನು ಹೇಳುವುದು, ಇದೇ ಪ್ರಕಾರವಾಗಿ ನಾನು ಯಹೂದದ ದೊಡ್ಡ ಸ್ಥಿತಿಯನ್ನು, ಯೆರೂಸಲೇಮಿನ ಬಲು ದೊಡ್ಡ ಸ್ಥಿತಿಯನ್ನು ಕೆಡಿಸಿ ಬಿಡುವೆನು. ಹಾಗಾದ್ರೆ ಈ ನಡುಕಟ್ಟು ಈಗ ಜೀರ್ಣವಾಗಿದೆ. ಅದನ್ನು ಒಂದು ಸಂಕೇತವಾಗಿ ಆತನು ಯೆರೆಮೀಯನಿಗೆ ಕೊಟ್ಟಿದ್ದಾನೆ. ಅದೇ ರೀತಿಯಲ್ಲಿ ಅನೇಕ ವಿಷಯಗಳನ್ನು ನಾವು ನೋಡುವರಾಗಿದೆ. ಉದಾಹರಣೆಗೆ ಯೆರೆಮೀಯ 19ನೇ ಅಧ್ಯಾಯದಲ್ಲಿ ಅಲ್ಲಿ ಒಂದು ಕೂಜನ್ನು ಒಡೆದು ಬಿಡುವಂತಹ ಚರಿತ್ರೆ ನೋಡುತ್ತೇವೆ. ಯೆರೆಮೀಯ 19, 10 ಮತ್ತು 11ನೇ ವಾಕ್ಯದಲ್ಲಿ. ಆಮೇಲೆ ಆತನು ಹೇಳುವಂಥದ್ದು, ಸರಿಪಡಿಸಲಾಗದ ಮಣ್ಣಿನ ಪಾತ್ರೆಯಂತೆ ನಾನು ಈ ಜನರನ್ನು ಪಟ್ಟಣವನ್ನು ಒಡೆದು ಬಿಡುವನು. ಅಲ್ಲಿ ಒಂದು ಸಂಕೇತವನ್ನು ಆತನು ಕೊಟ್ಟಿದ್ದಾನೆ. ಇನ್ನು ನಾವು ಇಸ್ರಾಯೇಲ್ಯರ ವಿಷಯವಾಗಿ ನೋಡುವುದಾದರೆ, ಸುನ್ನತಿ ಅದು ಒಂದು ಸಂಕೇತ. ನಾವು ಆದಿಕಾಂಡ 17ನೇ ಅಧ್ಯಾಯದ 10 ಮತ್ತು 11ನೇ ವಾಕ್ಯವನ್ನು ಓದುವುದಾದ್ರೆ, ನಿಮ್ಮಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಸುನ್ನತಿ ಆಗಬೇಕೆಂಬುದೇ
ನೀವು ಮಾನಸ್ಥಾನದಲ್ಲಿ ಸುನ್ನತಿ ಮಾಡಿಸಿಕೊಳ್ಳಬೇಕು. ಅದು ನಿಮಗೂ ನನಗೂ ಉಂಟಾದ ಒಡಂಬಡಿಕೆಗೆ ಗುರುತು. ಆದ್ರೆ ಸುನ್ನತಿ ಒಂದು ಗುರುತು. ಅದೇ ರೀತಿಯಲ್ಲಿ ಸಬ್ಬತ್ ದಿನ, ನಾನು ಬೇಗ ಈ ವಿಷಯಗಳನ್ನು ಹೇಳ್ತಾ ಹೋಗುತ್ತೇನೆ, ಮುಂದೆ ಹೊಸ ಒಡಂಬಡಿಕೆಗೆ ನಾನು ಬರುತ್ತೇನೆ, ಅಲ್ಲಿ ಸ್ವಲ್ಪ ಸಮಯ ಹೆಚ್ಚು ಬೇಕಾಗ್ತದೆ. ಸಬ್ಬತ್ ದಿನದ ಆಚರಣೆ, ಇದರ ಬಗ್ಗೆ ವಿಮೋಚನೆ ಕಾಂಡ 31ನೇ ಅಧ್ಯಾಯದ 16-17 ವಾಕ್ಯಗಳನ್ನು ನಾವು ನೋಡುವುದಾದರೆ, ಆದ್ದರಿಂದ ಇಸ್ರಾಯೇಲ್ಯರು ಸಬ್ಬತ್ ದಿವಸವನ್ನು ಆಚರಿಸಬೇಕು. ಈ ಆಚರಣೆಯು ಅವರಿಗೂ ಅವರ ಸಂತತಿಯವರಿಗೂ ಶಾಶ್ವತವಾದ ನಿಬಂಧನೆ, ನನಗೂ ಇಸ್ರಾಯೇಲ್ಯರಿಗೂ ನಡುವೆ ಇದು ಸದಾ ಕಾಲವು ಗುರುತು. ಅಲ್ಲಿ ಸಬ್ಬತ್ ದಿನವನ್ನು ಒಂದು ಗುರುತು ಆಗಿ ನಾವು ನೋಡುವರಾಗಿದ್ದೇವೆ. ಇನ್ನು ಮೂರನೇದಾಗಿ, ಯೋರ್ದಾನ್ ನದಿಯಿಂದ ಆರಿಸಲ್ಪಟ್ಟ 12 ಕಲ್ಲುಗಳು ಒಂದು ಸಾಂಕೇತಿಕ ಗುರುತಾಗಿತ್ತು. ಯೆಹೋಶುವನ ಗ್ರಂಥ 4ನೇ ಅಧ್ಯಾಯದ 4ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೆ ನಾವು ನೋಡುವಾಗ, ನೀವು ಅಲ್ಲಿ ಯೋರ್ದಾನಿನಿಂದ ನೀವು ದಾಟಿ ಹೋದ ಮೇಲೆ 12 ಕಲ್ಲುಗಳನ್ನು ತೆಗೆದುಕೊಂಡು ಬಂದು ನೀವಿರುವ ಪಾಳೆಯದಲ್ಲಿ ಅದನ್ನ ಸ್ಥಾಪಿಸಬೇಕು. ಅದರ ಬಗ್ಗೆ ಆತನು ಹೇಳುವಂಥದ್ದು, ಅವು ನಿಮ್ಮ ಮಧ್ಯದಲ್ಲಿ ಗುರುತಾಗಿರುವುದು. ಮುಂದಿನ ಕಾಲದಲ್ಲಿ ನಿಮ್ಮ ಮಕ್ಕಳು ಈ ಕಲ್ಲುಗಳು ಏನು ಸೂಚಿಸುತ್ತದೆ ಎಂದು ನಿಮ್ಮನ್ನು ಕೇಳುವಾಗ ನೀವು ಈ ಚರಿತ್ರೆಯನ್ನ ಹೇಳಬೇಕು. ಆ ಕಲ್ಲುಗಳು ಅಲ್ಲಿ ಒಂದು ಸೂಚಕವಾಗಿ ಇಡಲ್ಪಟ್ಟಿದೆ. ಇನ್ನು ಪಸ್ಕ ಹಬ್ಬದ ಆಚರಣೆ ಇಸ್ರಾಯೇಲರಿಗೆ ಕೊಡಲ್ಪಟ್ಟಿತ್ತು. ವಿಮೋಚನ ಕಾಂಡ 12ನೇ ಅಧ್ಯಾಯದ 14-15 ವಾಕ್ಯಗಳನ್ನು ಓದುವುದಾದರೆ, ಆ ದಿನವು ನಿಮಗೆ ಜ್ಞಾಪಕಾರ್ಥವಾಗಿರುವುದು. ಯೆಹೋವನ ಘನಕ್ಕಾಗಿ ಹಬ್ಬವನ್ನು ಆಚರಿಸಬೇಕು. ಅದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕು. ಅದನ್ನು ಹೇಳುತ್ತಾ ಹೋಗ್ತಾನೆ ಅಲ್ಲಿ. ಅದು ಜ್ಞಾಪಕಾರ್ಥವಾಗಿ ನೀವು ಮಾಡುವಂಥದ್ದು, ಯಾವುದೋ ಒಂದು ವಿಷಯವನ್ನು ನೆನೆಸುವುದಕ್ಕೋಸ್ಕರ. ಹಾಗಾದ್ರೆ ಹಳೆ ಒಡಂಬಡಿಕೆಯ ಕಾಲದಲ್ಲಿಯೂ, ಇನ್ನು ಧರ್ಮಶಾಸ್ತ್ರವು ಕೊಡಲ್ಪಡುವುದಕ್ಕಿಂತ ಮೊದಲು ಪ್ರವಾದಿಗಳೊಂದಿಗೆ ದೇವರು ವ್ಯವಹರಿಸಿದ ವ್ಯವಹಾರದಲ್ಲಿಯೂ ಎಲ್ಲ ಕೆಲವು ಸಂಕೇತಗಳನ್ನು ಆತನು ಉಪಯೋಗಿಸಿ, ಆ ಸಂಕೇತಗಳ ಮುಖಾಂತರವಾಗಿ ಕೆಲವು ಸಂದೇಶಗಳನ್ನು ಆತನು ರವಾನಿಸಿದ್ದಾನೆ. ಇನ್ನು ಧರ್ಮಶಾಸ್ತ್ರದಲ್ಲಿ ನೇಮಿಸಲ್ಪಟ್ಟ ಸಾಂಕೇತಿಕ ಗುರುತುಗಳು, ಅದಕ್ಕೆ ಕೆಲವು ನಿಬಂಧನೆಗಳನ್ನೆಲ್ಲ ನಾವು ಧರ್ಮಶಾಸ್ತ್ರದಲ್ಲಿಯೇ ನೋಡುತ್ತೇವೆ. ನಾವು ಇದನ್ನೆಲ್ಲ ನೋಡ್ತಾ ಬರುವುದಾದರೆ, ದೇವರು ಶಾಶ್ವತವಾಗಿ ಒಂದೇ ಬಾರಿ ನೇಮಿಸಿದಂತಹ ಗುರುತು, ಉದಾಹರಣೆಗೆ ಮುಗಿಲು ಬಿಲ್ಲು, ಅದರ ಬಗ್ಗೆ ನಾವು ನೋಡುವರಾಗಿದ್ದೇವೆ. ತಾತ್ಕಾಲಿಕವಾಗಿ ಒಂದೇ ಬಾರಿ ತೋರಿಸಲ್ಪಟ್ಟಂತಹ ಗುರುತು, ಅದು ಆ ನಡುಕಟ್ಟನ್ನ ಬಚ್ಚಿಟ್ಟದ್ದು, ಕೂಜೆಯನ್ನ ಒಡೆಯುವಂಥದ್ದು ಯೆರೆಮೀಯನ ಚರಿತ್ರೆಯಲ್ಲಿ ನಾವು ಅದನ್ನು ನೋಡುವರಾಗಿದ್ದೇವೆ. ಒಂದೇ ಗುರುತನ್ನು ನಿರಂತರವಾಗಿ ಇಟ್ಟುಕೊಂಡು ನೆನಪಿಗೆ ತಂದುಕೊಳ್ಳುವ ಸಂಕೇತಗಳು, ಅದು ಆ 12 ಕಲ್ಲುಗಳನ್ನ ತಂದು ಇಟ್ಟಿದ್ದಾರೆ. ಅದು ಒಂದು ಬಾರಿ ತಂದಿದ್ದಾರೆ, ನಿರಂತರವಾಗಿ ಅದು ಅಲ್ಲಿ ಉಳಿಯುವಂತದ್ದಾಗಿದೆ. ಇನ್ನು ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಒಂದು ಬಾರಿ ಮಾಡಿಸಿಕೊಳ್ಳಬೇಕಾದ ಸಾಂಕೇತಿಕ ಗುರುತುಗಳು, ಅದು ಸುನ್ನತಿ, ಒಂದು ಬಾರಿ ಮಾತ್ರ. ಇನ್ನು 5ನೇದಾಗಿ, ಹುದುವಾಗಿ ಆವರ್ತಿಸಲ್ಪಟ್ಟು ಆಚರಿಸುವ ಸಾಂಕೇತಿಕ ಗುರುತುಗಳು, ನಾವು ಅದನ್ನು ಅಲ್ಲಿ ನೋಡುವರಾಗಿದ್ದೇವೆ. ಅದನ್ನು ಶಾಶ್ವತವೆಂದು ತಲತಲಾಂತರಕ್ಕೂ ನೀವು ಆಚರಿಸಬೇಕು ಎಂಬುದಾಗಿ ನಾವು ಅದರ ಬಗ್ಗೆ ನೋಡುತ್ತೇವೆ. ಹೀಗೆ ಧರ್ಮಶಾಸ್ತ್ರಕ್ಕನುಗುಣವಾಗಿ ದೇವರು ನೇಮಿಸಿದ ಗುರುತುಗಳನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎಂಬುದನ್ನು ಧರ್ಮಶಾಸ್ತ್ರದಲ್ಲಿ ಆತನು ಹೇಳಿದ್ದಾನೆ. ಅದನ್ನು ತಪ್ಪಿಸಿದರೆ ಧರ್ಮಶಾಸ್ತ್ರಕ್ಕನುಗುಣವಾಗಿಯೇ ಅವನಿಗೆ ಆಗತಕ್ಕ ಕೆಲವು ಶಿಕ್ಷೆಗಳನ್ನು ನಾವು ನೋಡುವವರಾಗಿದ್ದೇವೆ. ಅದು ವ್ಯಕ್ತವಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಇನ್ನು ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತಹ ಈ ಸಾಂಕೇತಿಕ ಗುರುತುಗಳು ಅದನ್ನು ಅದಲು ಬದಲು ಮಾಡಲಿಕ್ಕೂ ಆಗೋದಿಲ್ಲ. ನಾನು ಇದನ್ನೆಲ್ಲ ಯಾಕೆ ಸಂಕ್ಷಿಪ್ತವಾಗಿ ಹೇಳುತ್ತಾ ಇದ್ದೇನೆ ಎಂಬುದಾಗಿ ಹೇಳಿದರೆ, ಈ ಹೊಸ ಒಡಂಬಡಿಕೆಯ ಸಾಂಕೇತಿಕ ಗುರುತುಗಳನ್ನು ನಾವು ನೋಡುವಾಗ ಈ ತತ್ವಗಳು ಅಲ್ಲಿಯೂ ನಾವು ನೋಡುವರಾಗಿದ್ದೇವೆ. ನಾವು ಧರ್ಮಶಾಸ್ತ್ರಕ್ಕನುಗುಣವಾಗಿ ನೇಮಿಸಲ್ಪಟ್ಟ ಸಾಂಕೇತಿಕ ಗುರುತುಗಳ ಆಚರಣೆ ಧರ್ಮಶಾಸ್ತ್ರದ ನಿಯಮಗಳಿಗೆ ಒಳಪಟ್ಟಿದೆ. ನಾವು ಈ ಸಾಂಕೇತಿಕ ಗುರುತುಗಳ ಆಚರಣೆಗೆ ಧರ್ಮಶಾಸ್ತ್ರವು ಕೊಟ್ಟಿರುವ ನಿಯಮಗಳನ್ನು ಮೀರುವುದು ಧರ್ಮಶಾಸ್ತ್ರಕ್ಕನುಗುಣವಾದ ಶಿಕ್ಷೆಗೆ ಪಾತ್ರವಾಗುವುದು. ಉದಾಹರಣೆಗೆ ಅಲ್ಲಿ ನಾವು ಓದುವಂಥದ್ದು, ಆ ದಿವಸ ಮೊದಲುಗೊಂಡು 7 ದಿವಸಗಳವರೆಗೆ ಯಾವನಾದರೂ ಹುಳಿ ಬೆರೆಸಿದ್ದನ್ನು ತಿಂದರೆ ಅವನು ಇಸ್ರಾಯೇಲ್ಯರಿಂದ ತೆಗೆದು ಹಾಕಲ್ಪಡಬೇಕು. ಪಸ್ಕದ ವಿಷಯವಾಗಿ ಹೇಳಲ್ಪಟ್ಟ ಮಾತು. ನಾನು ಇಷ್ಟು ವಿಷಯ ಹೇಳಿ ಆ ವಿಷಯವನ್ನು ಅಲ್ಲಿ ಬಿಡುತ್ತೇನೆ.
ಹಾಗಾದ್ರೆ ಧರ್ಮಶಾಸ್ತ್ರಕ್ಕನುಗುಣವಾಗಿಯೂ ಹಳೆಯ ಒಡಂಬಡಿಕೆಯ ಕಾಲದಲ್ಲಿಯೂ ಕೆಲವು ಸಾಂಕೇತಿಕ ಗುರುತುಗಳನ್ನು ದೇವರು ಕೊಟ್ಟಿದ್ದನು. ಅದನ್ನು ಹೇಗೆ ಆಚರಿಸಬೇಕು ಎಂಬುದು ಧರ್ಮಶಾಸ್ತ್ರದಲ್ಲಿಯೇ ಉಲ್ಲೇಖಿಸಲ್ಪಟ್ಟಿದೆ. ಅದನ್ನ ಯಾರಾದರೂ ತಪ್ಪಿಸಿದರೆ, ಆ ಪದ್ಧತಿಯನ್ನು ರೀತಿಯನ್ನು ತಪ್ಪಿಸಿ ಅದನ್ನು ಅದಲು ಬದಲು ಮಾಡಿದರೆ ಧರ್ಮಶಾಸ್ತ್ರಕ್ಕನುಗುಣವಾದ ಶಿಕ್ಷೆ ಅವನಿಗೆ ಉಂಟಾಗಬೇಕು. ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಇನ್ನು ಹೊಸ ಒಡಂಬಡಿಕೆ ಸಭೆಗೆ ಕೊಡಲ್ಪಟ್ಟ ಆ ಸಾಂಕೇತಿಕ ಆಚರಣೆಗಳು ಯಾವುದು ಎಂಬುದಾಗಿ ನೋಡೋಣ. ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಮೊದಲನೇದಾಗಿ 1 ಕೊರಿಂಥ 1ನೇ ಅಧ್ಯಾಯದ 13ನೇ ವಾಕ್ಯದಿಂದ 16ನೇ ವಾಕ್ಯದವರೆಗೆ ಪೌಲನು ಅಲ್ಲಿ ದೀಕ್ಷಾ ಸ್ನಾನದ ಬಗ್ಗೆ ಹೇಳುವವನಾಗಿದ್ದಾನೆ. ಆತನು ಹೇಳುತ್ತಾನೆ, ನೀವು ಪೌಲನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಕೊಂಡಿರೋ, ನಿಮ್ಮಲ್ಲಿ ಕ್ರಿಸ್ಪನಿಗೂ ಗಾಯನಿಗೂ ಹೊರತಾಗಿ ಮತ್ತಾರಿಗೂ ನಾನು ದೀಕ್ಷಾ ಸ್ನಾನ ಮಾಡಿಸಲಿಲ್ಲವಾದದರಿಂದ ನನ್ನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರೆಂದು ಯಾರು ಹೇಳಲಾಗದು. ಹೀಗೆ ದೀಕ್ಷಾ ಸ್ನಾನದ ಬಗ್ಗೆ ಯಾವ ಭಾಗದಲ್ಲಿ ಆತನು ಹೇಳುತ್ತಾ ಇದ್ದಾನೆ. ಹಾಗಾದ್ರೆ ಪೌಲನು ದೀಕ್ಷಾ ಸ್ನಾನ ಕೊಟ್ಟಿದ್ದಾನೋ ಮತ್ತೊಬ್ಬನು ಕೊಟ್ಟಿದ್ದಾನೋ ಎಂಬಂಥದ್ದಲ್ಲ, ಸ್ಥಳೀಯ ಸಭೆಗೆ ಅಂಗವಾಗಿ ಬಂದವರೆಲ್ಲ ದೀಕ್ಷಾ ಸ್ನಾನ ಹೊಂದಿದವರೇ, ಅದು ಕರ್ತನ ಅಪ್ಪಣೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಹಾಗಾದ್ರೆ ಈ ದೀಕ್ಷಾ ಸ್ನಾನ ಏನು? ಇದು ಒಂದು ಸಾಂಕೇತಿಕವಾದ ಗುರುತು. ದೀಕ್ಷಾ ಸ್ನಾನದ ಬಗ್ಗೆ ಪೇತ್ರನು ಬರೆಯುವಾಗ ಪೇತ್ರನು ಮೊದಲನೇ ಪತ್ರಿಕೆಯ 3ನೇ ಅಧ್ಯಾಯದ 20 ಮತ್ತು 21ನೇ ವಾಕ್ಯದಲ್ಲಿ ಹೇಳುವಂಥದ್ದು, ಆ ನಾವೆಯೊಳಗೆ ಕೆಲವರು ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು. ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅನುರೂಪವಾದ ದೀಕ್ಷಾ ಸ್ನಾನ. ಹಾಗಾದ್ರೆ ಈ ದೀಕ್ಷಾ ಸ್ನಾನವನ್ನು ಒಂದು ಅನುರೂಪ, ಇಂಗ್ಲಿಷ್ ಭಾಷಾಂತರದಲ್ಲಿ ಆಂಟಿ ಟೈಪ್, ಅದಕ್ಕೆ ಒಂದು ಗುರುತು. ಹಾಗಾದ್ರೆ ಯಾವುದೋ ಒಂದು ವಿಷಯವನ್ನ ಸೂಚಿಸುವ ಒಂದು ಗುರುತೆ ದೀಕ್ಷಾ ಸ್ನಾನ ಎಂಬಂಥದ್ದು. ಮುಂದೆ ನಾನು ಆ ವಿಷಯಕ್ಕೆ ಬರ್ತೇನೆ. ಎರಡನೇದಾಗಿ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಸ್ತ್ರೀಯು ಅಧಿಕಾರ ಸೂಚಿಸುವ ಮುಸುಕನ್ನು ತಲೆಯ ಮೇಲೆ ಹಾಕಿಕೊಂಡಿರಬೇಕು. ಅಲ್ಲಿ ಸ್ತ್ರೀಯರು ಮುಸುಕು ಹಾಕಿಕೊಂಡು ಮೌನವಾಗಿರಬೇಕು, ಅಧೀನತೆಯಲ್ಲಿ ಇರಬೇಕು ಎಂಬಂತ ವಿಷಯಗಳನ್ನೆಲ್ಲ ನಾವು ಅಲ್ಲಿ ನೋಡುವರಾಗಿದ್ದೇವೆ. ಇಂಗ್ಲಿಷ್ ನಲ್ಲಿ ಅಲ್ಲಿ ಹೇಳಲ್ಪಟ್ಟಿರುವಂತಹ ಪದ, ದ ವುಮನ್ ಆಟ್ ಟು ಹ್ಯಾವ್ ಎ ಸಿಂಬಲ್ ಆಫ್ ಅಥಾರಿಟಿ. ಸಿಂಬಲ್, ಸಂಕೇತ. ಅದಕ್ಕೆ ನಾನು ಸಿಂಬಾಲಿಕಲ್ ಒಬ್ಸರ್ವೆನ್ಸಸ್ ಎಂಬುದಾಗಿ ಅಲ್ಲಿ ಅದಕ್ಕೆ ಹೇಳಿದೆ. ಹಾಗಾದ್ರೆ ಸ್ತ್ರೀ ತಲೆಗೆ ಮುಸುಕು ಹಾಕಿಕೊಳ್ಳುವಂಥದ್ದು ಒಂದು ಸಂಕೇತ, ಅದು ಯಾವುದೋ ಒಂದು ಸಂದೇಶವನ್ನು ರವಾನಿಸುತ್ತಾ ಇದೆ. ಅದು ಏನು ಎಂಬುದಾಗಿ ನಾವು ಮುಂದೆ ನೋಡೋಣ. ಇನ್ನು ಮೂರನೇದಾಗಿ ಕೊರಿಂಥದವರಿಗೆ ಬರೆದ 11ನೇ ಪತ್ರಿಕೆ 11ನೇ ಅಧ್ಯಾಯದ 24 ಮತ್ತು 25ನೇ ವಾಕ್ಯದಲ್ಲಿ ಕರ್ತನ ಭೋಜನದ ಬಗ್ಗೆ ಅಲ್ಲಿ ಪೌಲನು ಹೇಳುತ್ತಾನೆ. ಅದರ ಬಗ್ಗೆ ನಾವು ನೋಡುವಂಥದ್ದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. ಆಮೇಲೆ ನನ್ನ ರಕ್ತದಿಂದ ಸ್ಥಾಪಿತವಾಗೋ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಹಾಗಾದ್ರೆ ಈ ಕರ್ತನ ಭೋಜನದಲ್ಲಿ ನಾವು ಪಾಲು ತೆಗೆದುಕೊಳ್ಳುವಾಗ ರೊಟ್ಟಿ ಮತ್ತು ದ್ರಾಕ್ಷಾರಸ ಯಾವುದೋ ಒಂದು ವಾಸ್ತವವನ್ನ, ಸತ್ಯಾಂಶವನ್ನ ಸೂಚಿಸುವಂತ ಸೂಚಕ ವಸ್ತುಗಳಾಗಿದೆ. ಹೀಗೆ ನಾವು ಹೊಸ ಒಡಂಬಡಿಕೆಯಲ್ಲಿ ಪ್ರಾಮುಖ್ಯವಾಗಿ 3 ಸಾಂಕೇತಿಕ ಆಚರಣೆಗಳನ್ನು ದೇವರು ಸಭೆಗೆ ಕೊಟ್ಟದ್ದಾಗಿ ನೋಡುತ್ತೇವೆ. ಅದು ಪ್ರಾಮುಖ್ಯವಾದ ವಿಷಯಗಳೇ. ಅನೇಕ ಸಭೆಗಳಲ್ಲಿ ಇದನ್ನು ಆಚರಿಸಬೇಕಾದ ರೀತಿಯಲ್ಲಿ ಆಚರಿಸುವುದಿಲ್ಲ, ಇದನ್ನ ಅದಲು ಬದಲು ಮಾಡಿಕೊಳ್ಳುತ್ತಾರೆ. ಮನುಷ್ಯರು ಇಷ್ಟ ಬಂದ ಹಾಗೆ ಎಲ್ಲ ಇದನ್ನ ನಡೆಸಿಕೊಂಡು ಹೋಗುತ್ತಾರೆ. ಯಾವ ರೀತಿಯಲ್ಲಿ ಧರ್ಮಶಾಸ್ತ್ರಕ್ಕನುಗುಣವಾಗಿ ಕೊಡಲ್ಪಟ್ಟ ಸೂಚಕ ಕಾರ್ಯಗಳನ್ನು ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಉಪಯೋಗಿಸಬೇಕು, ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಗೆ ಕೊಡಲ್ಪಟ್ಟಿರುವಂತಹ ಸಾಂಕೇತಿಕವಾದ ಕಾರ್ಯಗಳನ್ನು ಹೊಸ ಒಡಂಬಡಿಕೆಯಲ್ಲಿ ಕೊಡಲ್ಪಟ್ಟ ತತ್ವಕ್ಕನುಗುಣವಾಗಿ ಆಚರಿಸಬೇಕು. ಧರ್ಮಶಾಸ್ತ್ರಕ್ಕನುಗುಣವಾಗಿ ಕೊಡಲ್ಪಟ್ಟಂತಹ ಸಾಂಕೇತಿಕ ವಿಷಯಗಳನ್ನು ಬದಲಿಸಿ ತಪ್ಪಾದ ರೀತಿಯಲ್ಲಿ ಒಬ್ಬನು ಆಚರಿಸಿದರೆ ಧರ್ಮಶಾಸ್ತ್ರವು ಹೇಳುವ ಶಿಕ್ಷೆಗೆ ಅವನು ಗುರಿ ಆಗುವನು. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆ ಸಭೆಗೆ ಕರ್ತನು ಕೊಟ್ಟಿರುವ ಸಾಂಕೇತಿಕ ಗುರುತುಗಳನ್ನು ತಪ್ಪಾದ ರೀತಿಯಲ್ಲಿ ಒಬ್ಬನು ಆಚರಿಸಿದರೆ ಹೊಸ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಿರುವಂತಹ ಶಿಕ್ಷೆಗೆ ಅವನು ಗುರಿಯಾಗುವನು. ಇದನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಇಷ್ಟು ವಿಷಯ ಹೇಳಿ ನಾನು ಆ ಮೊದಲನೆಯ ಸಾಂಕೇತಿಕ ಆಚರಣೆಗೆ ಬರುತ್ತೇನೆ, ದೀಕ್ಷಾ ಸ್ನಾನ. ಈ ದೀಕ್ಷಾ ಸ್ನಾನದ ವಿಷಯವಾಗಿ ನಾವು ನೋಡುವುದಾದ್ರೆ ಇದರಲ್ಲಿ ಒಂದು
ಕಾರ್ಯದಲ್ಲಿ 2 ಸತ್ಯಾಂಶಗಳು ಒಳಗೊಂಡಿದೆ. ನಾನು ಅದನ್ನು ಹೇಳ್ತೇನೆ. ಈ 3 ವಿಷಯಗಳಲ್ಲಿಯೂ 2 ವಿಷಯಗಳು ದ್ವಿಗುಣವಾದಂತಹ ಒಂದು ಸತ್ಯಾಂಶ ಒಳಗೊಂಡಿದೆ. ಮೊದಲನೇದಾಗಿ ದೀಕ್ಷಾ ಸ್ನಾನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 4ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ ನಾವು ನೋಡುವುದಾದರೆ, ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನು ಹೊಂದಿ ಅದರಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಅದರಲ್ಲಿ ಐಕ್ಯವಾಗುವೆವು. 2 ವಿಷಯಗಳನ್ನು ಸದೃಶ್ಯ ಎಂಬುದಾಗಿ ಆತನು ಹೇಳುತ್ತಾನೆ. ಸದೃಶ್ಯ ಎಂಬುದಾಗಿ ಹೇಳಿದ್ರೆ ಅದೊಂದು ಹೋಲಿಕೆ, ಸಂಕೇತ. ಈ 2 ವಿಷಯಗಳು ಯಾವುದು? ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದಲೇ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವರು ಮುಳುಗಿಸಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು ಎಂಬುದಾಗಿ ಹೇಳುವುದು. ಆ ಹೊಳೆ ಪವಿತ್ರವಾದದ್ದು ಎಂಬುದಾಗಿ ಅಲ್ಲ, ನೀರು ಪವಿತ್ರವಾದದ್ದು ಎಂಬುದಾಗಿ ಅಲ್ಲ. ಕೆಲವರು ಎನ್ನಿಸ್ತಾರೆ ಯೋರ್ದಾನ್ ಹೊಳೆಯಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರೆ ಅದೇನೋ ಡಬಲ್ ಬ್ಲೆಸ್ಸಿಂಗ್ ಬರ್ತದೆ ಎಂಬುದಾಗಿ. ಕೆಲವರಲ್ಲಿ ಈಗ ಹೋಗ್ತಾರೆ ಈ ಹೋಲಿ ಲ್ಯಾಂಡ್ ಟೂರಿಗೆ ಎಂಬುದಾಗಿ ಇಸ್ರಾಯೇಲಿಗೆ ಆ ಕಡೆ ಎಲ್ಲ ಹೋಗಿ ಅಲ್ಲಿ ಯೋರ್ದಾನ್ ಹೊಳೆಯಲ್ಲಿ ಮತ್ತು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವರು ತುಂಬಾ ಜನ ಇದ್ದಾರೆ. ಅಲ್ಲಿ ಅದಕ್ಕೋಸ್ಕರ ಕೆಲವು ಪಾಸ್ಟರ್ಗಳಿದ್ದಾರೆ. ಅವರಿಗೊಂದು ಸ್ಥಾನ ಕೊಟ್ರೆ ನಿಮ್ಮನ್ನು ಮತ್ತೊಮ್ಮೆ ದೀಕ್ಷಾಸನ ಹೊಂದಿದ ವಿಶ್ವಾಸಿಗಳೇ ಹೋಗಿ ಮತ್ತೊಮ್ಮೆ ಅಲ್ಲಿ ದೀಕ್ಷಾಸನ ಮಾಡಿಸಿಕೊಳ್ಳುತ್ತಾರೆ. ಇದೆಲ್ಲ ವಾಕ್ಯದಲ್ಲಿರುವಂತಹ ವಿಷಯಗಳಲ್ಲ. ನೋಡಿ, ನೀವು ಎಲ್ಲಿ ಮಾಡಿಸಿಕೊಂಡಿದ್ದೀರಿ ಎಂಬುದಲ್ಲ. ಯೋರ್ದಾನ್ ಹೊಳೆಯ ನೀರಿಗೆ ಯಾವ ಪ್ರತ್ಯೇಕತೆಯೂ ಇಲ್ಲ. ಯೇಸು ಕ್ರಿಸ್ತನು ಅಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡನು ಎಂಬುದು ಸತ್ಯ. ಆದರೆ ಒಬ್ಬನು ಪೂರ್ಣವಾಗಿ ಮುಳುಗಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕು. ಯಾಕಂದ್ರೆ ಆತನ ಮರಣದಲ್ಲಿ ಪಾಲ್ಗೊಂಡು ಆತನೊಂದಿಗೆ ಹೂಣಲ್ಪಟ್ಟಿದ್ದೇವೆ ಎಂಬುದಕ್ಕೆ ಅದು ಸಂಕೇತವಾಗಿದೆ. ಈ ಮರಣ ಯಾವಾಗ ಸಂಭವಿಸುವುದು? ಅವನು ರಕ್ಷಿಸಲ್ಪಟ್ಟಾಗ. ಹಾಗಾದ್ರೆ ಈಗಾಗಲೇ ಆಗಿ ಹೋದಂತಹ ಒಂದು ವಿಷಯವನ್ನ ಈ ಸಂಕೇತದ ಮೂಲಕವಾಗಿ ಲೋಕಕ್ಕೆ ನಾವು ತಿಳಿಸಿಕೊಡುತ್ತಾ ಇದ್ದೇವೆ. ಅದೇ ಅಲ್ಲಿ ನಡೆಯುವಂತ ಮೊದಲನೇ ವಿಷಯ. ಹಾಗಾದ್ರೆ ಸತ್ತವರನ್ನ ಮಾತ್ರವೇ ಹೂಣಿಡಬೇಕು, ರಕ್ಷಿಸಲ್ಪಡದವರನ್ನ ಮಾತ್ರವೇ ದೀಕ್ಷಾಸ್ನಾನ ಪಡಿಸಬೇಕು. ನಮ್ಮ ಮಧ್ಯದಲ್ಲಿ ತಿಳಿದೋ ತಿಳಿಯದೆಯೋ ನಾವು ಅನೇಕ ಬಾರಿ ಮಾಡುವಂತಹ ಒಂದು ತಪ್ಪಾದಂತಹ ವಿಷಯ ಎಂಬುದಾಗಿ ಹೇಳಿದರೆ, ಸಣ್ಣ ಮಕ್ಕಳಿಗೆ ಸಂಡೇ ಸ್ಕೂಲ್ ಒಳ್ಳೇದು, ಮಕ್ಕಳ ಮಧ್ಯದಲ್ಲಿ ಸೇವೆ ಒಳ್ಳೇದು. ಆದ್ರೆ 4 ವರ್ಷ 5 ವರ್ಷದ ಮಗುವನ್ನ ಕರೆದು ಮುಂದೆ ಕೂತುಕೊಳ್ಳಿಸಿ ನರಕದ ಬಗ್ಗೆ ನೀವು ಹೇಳಿ, ಅಲ್ಲಿ ಹುಳಗಳಿದೆ, ಅಲ್ಲಿ ಬೆಂಕಿ ಇದೆ, ಅಲ್ಲಿ ಹೋದ್ರೆ ತುಂಬಾ ಕಷ್ಟ ಎಂಬುದಾಗಿ ಹೇಳಿದ್ರೆ ಈ ಮಗುಗೆ ಭಯ ಆಗ್ತದೆ. ನಿನ್ಗೆ ಅಲ್ಲಿ ಹೋಗ್ಬೇಕಾ? ಬೇಡ. ಹಾಗಾದ್ರೆ ಕೈ ಎತ್ತು. ಅವನ್ ಕೈ ಎತ್ತಾನೆ. ಕೈ ಎತ್ತಿದ ಕೂಡಲೇ ರಕ್ಷಿಸಲ್ಪಟ್ಟ ಎಂಬುದಾಗಿ ನಾವು ಘೋಷಿಸಿ ಬಿಡ್ತೇವೆ. ಈ ಮಗುಗೆ ಇದು ಏನು ಎಂಬುದಾಗಿ ಗೊತ್ತಾ? ಆ ಮಗು ಯಾಕೆ ಕೈ ಎತ್ತಿದ? ನನ್ನನ್ನು ಹುಳ ಕಡಿಬಾರ್ದು ಎಂಬ ಭಯದಿಂದ. ಬಿಡಿ, ರಕ್ಷಿಸಲ್ಪಟ್ಟಿದ್ದಾನೆ ಎಂಬುದಾಗಿ ಹೇಳಿ ನಾವು ಘೋಷಿಸಿ ಬಿಡುತ್ತೇವೆ. ಈ ವಿಷಯ ನಾನು ಹೀಗೆ ಹೇಳಿದ್ದು ಕೆಲವರಿಗೆ ಇಷ್ಟವಾಗೋದಿಲ್ಲ. ಕೆಲವರು ನನ್ನ ಕರೆಯುವುದನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಮಕ್ಕಳ ಮಧ್ಯೆಯಲ್ಲಿ ಸೇವೆ ಮಾಡುವವರಿಗೆ ವಿರೋಧವಾಗಿ ಅವರು ಇಲ್ಲ, ನಾನು ವಿರೋಧವಾಗಿ ಮಾತಾಡ್ತಾ ಇಲ್ಲ. ಒಳ್ಳೇದು, ಮಕ್ಕಳಿಗೆ ಸುವಾರ್ತೆ ಹೇಳಿ. ಆದ್ರೆ ನಾನಿಲ್ಲಿ ಹೇಳುವಂಥದ್ದು, ಕಡಿಮೆ ಪಕ್ಷ ಅವರು ಬೆಳೆದು ದೀಕ್ಷಾ ಸ್ನಾನಕ್ಕೋಸ್ಕರ ಮುಂದೆ ಬರುವ ಮೊದಲು ಆ ದೀಕ್ಷಾ ಸ್ನಾನ ಕೊಡೋ ವ್ಯಕ್ತಿಯೋ ಸಭೆಯೋ ಅವರು ಯಥಾರ್ಥವಾಗಿ ರಕ್ಷಿಸಲ್ಪಟ್ಟಿದ್ದಾರೋ ಎಂಬುದನ್ನ ಒಮ್ಮೆ ಖಚಿತಪಡಿಸಿಕೊಳ್ಳುವಂಥದ್ದು ಒಳ್ಳೆಯದು. ಆದ್ರೆ ಹೀಗೆ ಕೈ ಎತ್ತಿದ ಮಕ್ಕಳನ್ನು 10ನೇ ಕ್ಲಾಸ್ ಆಯ್ತು, 12ನೇ ಕ್ಲಾಸು, ಇನ್ನು ಕಾಲೇಜಿಗೆ ಹೋಗ್ಬೇಕು, ಯೂನಿವರ್ಸಿಟಿಗೆ ಹೋಗ್ಬೇಕು, ಹೋಗೋ ಮೊದಲು ಅಪ್ಪ ಕರೆದು ಹೇಳ್ತಾನೆ, ನೀನು ಹೇಗೂ ಹೋಗ್ತಾ ಇದ್ದೆ, ಅದರ ಮೊದಲು ಮುಳುಗಿ ಹೋಗು ಎಂಬುದಾಗಿ. ಏನೋ ಒಂದು 15 ವರ್ಷ 16 ವರ್ಷ ಪ್ರಾಯದಲ್ಲಿ ದೀಕ್ಷಾಸ್ನ ತೆಗೆದುಕೊಳ್ಳುವುದು ಒಂದು ವಾಡಿಕೆ ಆಗಿದೆ. ಈ CSI ಬಾಸೆಲ್ ಮಿಷನ್ ಸಭೆಗಳೆಲ್ಲ ದೃಢೀಕರಣ ಎಂಬಂತದ್ದೊಂದಿದೆಯಲ್ಲ, ಅದಕ್ಕೆ ಸಮಾನವಾದದ್ದು ಎಂಬುದಾಗಿ ನಾವು ಅದನ್ನು ದೊಡ್ಡ ಆಘೋಷವಾಗಿ ನಾವು ಆಘೋಷಿಸುತ್ತೇವೆ. ನಾನು ಪ್ರಾಯೋಗಿಕವಾಗಿ ವಿಷಯಗಳನ್ನು ಮಾತಾಡ್ತಿದ್ದೇನೆ ಪ್ರಿಯರೇ. ಅದಕ್ಕೆ ಪ್ರಾಯ ಏನು ದೇವರ ವಾಕ್ಯದಲ್ಲಿ ಹೇಳಲಿಲ್ಲ. ಆದ್ರೆ ಸುಮ್ಮನೆ ಒಬ್ಬನು ಕೈ ಎತ್ತಿದ್ದಾನೆ ಎಂಬುದಾಗಿ ಹೇಳಿ ಅಲ್ಲ ಅವನಿಗೆ ದೀಕ್ಷಾಸ್ನಾನ ಕೊಡಬೇಕಾದದ್ದು. ಅವನು ಸತ್ತಿದ್ದಾನೆ, ಸತ್ತವರನ್ನು ಮಾತ್ರವೇ ಹೂಣಿಡಬೇಕು. ಅಂದ್ರೆ ರಕ್ಷಿಸಲ್ಪಟ್ಟಿದ್ದಾನೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ನಮ್ಮ ಸಭೆಗಳಲ್ಲಿ, ಹೆಚ್ಚಿನ ಸಭೆಗಳಲ್ಲಿ ಇವತ್ತು ಅದನ್ನು ಹಾಗೆ ಮಾಡ್ತಾರೆ. ಒಬ್ಬನು ರಕ್ಷಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಹೇಳಿದ ಕೂಡಲೇ ನಮ್ಮ ಸಭೆಯೆಲ್ಲ ಹಿರಿಯರು ಯಾರು ಅವರನ್ನು ಮುಳುಗಿಸೋದಿಲ್ಲ. ರಕ್ಷಣೆ ದೇವರು ಅಂಗೀಕರಿಸಿದ್ದಾನೆ. ಯಾಕಂದ್ರೆ ರಕ್ಷಿಸಲ್ಪಟ್ಟವರು ಪರಲೋಕಕ್ಕೆ ಹೋಗುತ್ತಾರೆ, ದೀಕ್ಷಾಸ್ನಾನ ಹೊಂದಿದ್ದರಿಂದ ಅಲ್ಲ ಪರಲೋಕಕ್ಕೆ ಹೋಗುವಂಥದ್ದು. ಆದ್ರೆ ಈಗಿನ ಕಾಲದಲ್ಲಿ ಅನೇಕ ಗಲಿಬಿಲಿಗಳಿಗೆ ಕಾರಣಗಳಿರುವುದರಿಂದ ಸ್ವಲ್ಪ ಸಮಯ ನಾವು ಕಾದು ನೋಡುತ್ತೇವೆ.
ಜಾಗ್ರತೆಯಿಂದ ಸಭಾ ಪರಿಪಾಲನೆ ಮಾಡುವ ಸಭಾ ಹಿರಿಯರು ಸ್ವಲ್ಪ ದಿವಸ ಕಾಯಿ ಮಗನೆ ಎಂಬುದಾಗಿ ಹೇಳಿ ಅವರಿಗೆ ಬೋಧನೆ ಕೊಟ್ಟು ಅವರ ಜೀವಿತವನ್ನು ಒಮ್ಮೆ ವೀಕ್ಷಿಸಿ ನೋಡಿ, ಇವರು ಹೇಳಿದ್ದು ಸರಿ ಎಂಬುದಾಗಿ ಅವರಿಗೆ ಬೋಧವಾದರೆ ಮಾತ್ರವೇ ಅವರಿಗೆ ದೀಕ್ಷಾಸ್ನಾನ ಕೊಡುತ್ತಾರೆ. ಕೆಲವು ಸಭೆಗಳಲ್ಲಿ ಹಾಗೆ ಅಲ್ಲ, ಕೈ ಎತ್ತಿದ ಕೂಡಲೇ ಮುಳುಗಿಸಿ ಬಿಡ್ತಾರೆ, ಬಾಕಿ ಎಲ್ಲ ಆಮೇಲೆ. ಇಂಥದ್ದೆಲ್ಲ ನಡೀತದೆ. ಅದರಿಂದ ಈ ದೀಕ್ಷಾಸ್ನಾನ ಎಂಬಂಥದ್ದು ರಕ್ಷಿಸಲ್ಪಟ್ಟಿದ್ದಾರೆ ಎಂಬುದಾಗಿ ಖಚಿತಪಡಿಸಿಕೊಂಡು ರಕ್ಷಣೆಯ ನಿರ್ಣಯ ಇರುವವರಿಗೆ ಮಾತ್ರ ಕೊಡಬೇಕಾದಂತಹ ಒಂದು ವಿಷಯವಾಗಿದೆ. ಹಾಗೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರು ಸ್ಥಳೀಯ ಸಭೆಯ ಸಕ್ರಿಯ ಅನ್ಯೋನ್ಯತೆಗೆ ಸೇರಿದರು ಎಂಬಂಥದ್ದು ನಾವು ದೇವರ ವಾಕ್ಯದಲ್ಲಿ ಚರಿತ್ರೆಯಲ್ಲಿ ಕಾಣುವವರಾಗಿದ್ದೇವೆ. ಅದು ದೀಕ್ಷಾಸ್ನಾನ ಮೊದಲನೇದಾಗಿ ಸೂಚಿಸುವಂತಹ ಸತ್ಯಾಂಶ. ಎರಡನೇದಾಗಿ ದೀಕ್ಷಾಸ್ನಾನ ಸೂಚಿಸುವಂತಹ ಸತ್ಯಾಂಶ ಸದೃಶವಾಗಿ ನಾವು ಅಲ್ಲಿ ಕಾಣುವಂಥದ್ದು, ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ಒಂದು ಹೊಸ ಜೀವಿತದ ಪ್ರಾರಂಭ. ಅಲ್ಲದೆ ಮೊದಲು ಜೀವಿಸಿದ ಹಾಗೆಯೇ ಜೀವಿಸ್ತಾ ಇದ್ದಾಗ ಅದರೊಂದಿಗೆ ಈಗ ಚರ್ಚಿಗೂ ಹೋಗ್ತಾ ಇದ್ದೇವೆ. ಮೊದಲು ಹೋಗ್ತಾ ಇರಲಿಲ್ಲ, ಈಗ ಚರ್ಚಿಗೆ ಹೋಗ್ತೇವೆ. ಆದ್ರೆ ಹಳೆ ಜೀವಿತಕ್ಕೆ ಯಾವ ವ್ಯತ್ಯಾಸನೂ ಬರಲಿಲ್ಲ. ಅಲ್ಲ, ಹೊಸಬರಾಗಿ ಜೀವಿಸಬೇಕು. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಆ ಒಂದು ಹೊಸ ಜೀವಿತಕ್ಕೋಸ್ಕರ ಎದ್ದು ಬಂದಿದ್ದೇವೆ ಎಂಬುದನ್ನು ನಾವು ಸಾಂಕೇತಿಕವಾಗಿ ತೋರಿಸಿಕೊಡುತ್ತಾ ಇದ್ದೇವೆ. ಅದರಿಂದ ದೀಕ್ಷಾಸ್ನಾನ ಎಂಬಂಥದ್ದು ಬರೇ ಒಂದು ಆಚರಣೆ ಮಾತ್ರವಾಗಿ ನಮ್ಮ ಸಭೆಗಳಲ್ಲಿ ಉಂಟಾಗಬಾರದು. ನಾನು ನಿನ್ನೆ ಹೇಳಿದ ಹಾಗೆ ಬ್ರದರ್ ಅಂಡ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿ ಏನೋ 200 ವರ್ಷ ಹತ್ತಿರವಾಗುತ್ತಾ ಬಂತು. ನಾಮಧೇಯರ ಪಟ್ಟಿಗೆ ಅನೇಕ ಸಭೆಗಳು ಸೇರಿಸಲ್ಪಡುತ್ತಾ ಇದೆ. ಭಾರತದಲ್ಲಿ ಏನೋ ಇನ್ನೂ ಅಷ್ಟು ಆಗಲಿಲ್ಲ, ಆದ್ರೆ ಹತ್ತಿರ ಬರ್ತಾ ಇದ್ದೇವೆ. ಬರಬರುತ್ತಾ ರಾಯನ ಕುದುರೆ ಕತ್ತೆ ಆಯ್ತು ಎಂಬುದಾಗಿ ಗಾದೆ ಹೇಳಿದ ಹಾಗೆ ನಮ್ಮ ಸಭೆಗಳು ಈ ನಾಮಧೇಯ ಸಭೆಗಳಾಗಿ ತೀರಬಾರದು. ಆದ್ರಿಂದ ಸಭಾ ವಿಶ್ವಾಸಿಗಳೇ, ಸಭೆಯ ಹಿರಿಯರೇ, ಈ ಒಂದು ವಿಷಯದಲ್ಲಿ ನಾವು ಜಾಗ್ರತೆ ಪಾಲಿಸಬೇಕು. ಯಾವ ಕಾರಣದಿಂದಲೂ ರಕ್ಷಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಹೇಳಿದ ಒಬ್ಬ ವ್ಯಕ್ತಿಯ ರಕ್ಷಣೆಯನ್ನ ಖಚಿತಪಡಿಸದೆ ಅವನಿಗೆ ದೀಕ್ಷಾಸ್ನಾನ ಕೊಡಬೇಡಿರಿ, ಇಲ್ಲ ನಾವು ಕೊಡದಿದ್ರೆ ಅವರು ಕೊಡ್ತಾರೆ, ಅವರ ಸಭೆಗೆ ಸೇರಿಸಿಕೊಳ್ಳುತ್ತಾರೆ ಎಂಬ ಭಯ. ಹೋದ್ರೆ ಹೋಗ್ಲಿರಿ, ಅಂತವ್ರು ಹೋದ್ರೆ ಪರವಾಗಿಲ್ಲ. ಸುಮ್ಮನೆ ಜನ ಸೇರಿಸಲಿಕ್ಕೋಸ್ಕರ ಜನರನ್ನ ಮುಳುಗಿಸೋದು ವಾಕ್ಯಕ್ಕೆ ಅನುಗುಣವಾದಂತಹ ವಿಷಯವಲ್ಲ. ಆದ್ದರಿಂದಲೇ ನಮ್ಮ ಸಭೆಯ ಒಳಗಿನ ಆ ಆತ್ಮಿಕವಾದಂತಹ ಗುಣಮಟ್ಟ ಅದು ಇಳಿದು ಹೋಗುತ್ತಾ ಇದೆ. ಅಂದ ಈ ವಿಷಯದಲ್ಲಿ ನಾವು ಜಾಗ್ರತೆ ವಹಿಸಬೇಕಾದದ್ದು ಬಹಳ ಪ್ರಾಮುಖ್ಯವಾದಂತಹ ವಿಷಯ. ರಕ್ಷಿಸಲ್ಪಟ್ಟವರನ್ನು ದೀಕ್ಷಾಸ್ನಾನ ಪಡಿಸಬೇಕು. ಅಲ್ಲಿ ಯಾರು ದೀಕ್ಷಾಸ್ನಾನ ಕೊಡುತ್ತಾರೆ ಎಂಬಂಥದ್ದು ಪ್ರಾಮುಖ್ಯವಲ್ಲ. ಅದೇ ಪೌಲನು ಆ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳುವಂಥದ್ದು. ಆ ಕೊರಿಂಥ ಸಭೆಯಲ್ಲಿ ಏನಾಗಿದೆ ಎಂಬುದಾಗಿ ಹೇಳಿದ್ರೆ, ಯಾರು ದೀಕ್ಷಾಸ್ನಾನ ಕೊಟ್ಟಿದ್ದಾರೋ ಅವರ ಪರವಾಗಿ ಅಲ್ಲಿ ಒಂದು ಗುಂಪು. ಈಗ ಫ್ಯಾನ್ಸ್ ಅಸೋಸಿಯೇಷನ್ಸ್ ಎಲ್ಲ ಇದೆಯಲ್ಲ, ಅದೇ ರೀತಿ ಪೌಲನಿಗೆ ಕೆಲವರು, ಅಪೊಲ್ಲೋಸನಿಗೆ ಕೆಲವರು, ಕೇಫನಿಗೆ ಕೆಲವರು, ಹೀಗೆ ಸಭೆಗಳಲ್ಲಿ ಗುಂಪುಗಾರಿಕೆ. ನಾನು ನಿನ್ನೆ ದಿವಸ ಹೇಳ್ತಾ ಬಂದೆ, ಕೊರಿಂಥ ಸಭೆಯಲ್ಲಿ ಗುಂಪುಗಾರಿಕೆಗಳಿತ್ತು. ಅಲ್ಲಿ ಪೌಲನು ಹೇಳುವಂಥದ್ದು, ನಾನು ಕೆಲವರಿಗೆ ಮಾತ್ರ ದೀಕ್ಷಾಸ್ನಾನ ಕೊಟ್ಟದ್ದು, ನಿಮ್ಮೆಲ್ಲರಿಗೂ ನಾನು ದೀಕ್ಷಾಸ್ನಾನ ಕೊಡಲಿಲ್ಲ. ಅದರಿಂದ ಇಲ್ಲಿ ಯಾರು ದೀಕ್ಷಾಸ್ನಾನ ಕೊಡುತ್ತಾರೆ ಎಂಬುದಲ್ಲ ಪ್ರಾಮುಖ್ಯವಾದದ್ದು. ಅಂದ್ರೆ ಸರ್ವಸಾಧಾರಣವಾಗಿ ನಾನು ಸೂಚಿಸುವಂಥದ್ದು, ಈ ದೀಕ್ಷಾಸ್ನಾನ ಕೊಡಬೇಕಾದದ್ದು ಒಂದು ಸ್ಥಳೀಯ ಸಭೆಯ ಜವಾಬ್ದಾರಿಯಲ್ಲಿ ನಡೆಯಬೇಕಾದಂತಹ ಒಂದು ವಿಷಯ. ಅದನ್ನು ಆ ಸ್ಥಳೀಯ ಸಭೆಯ ಹಿರಿಯರು, ಆ ಸ್ಥಳೀಯ ಸಭೆಯ ಸುವಾರ್ತಿಕರು ಅಥವಾ ಸ್ಥಳೀಯ ಸಭೆಯಲ್ಲಿ ಪ್ರಾಯಸ್ಥರಾದ ಪಕ್ವತೆಯುಳ್ಳ ಯಾರಾದರೂ ಒಬ್ಬರು ಸಹೋದರರು ಮಾಡುವಂಥದ್ದು ಒಳ್ಳೆಯದು. ಇಲ್ಲದಿದ್ದರೆ ಆ ವ್ಯಕ್ತಿಯನ್ನು ಕರ್ತನ ಕಡೆಗೆ ನಡೆಸುವುದಕ್ಕೂ ಪೋಷಿಸುವುದಕ್ಕೂ ಕಾರಣನಾದಂತಹ ಯಾರಾದರೂ ಒಬ್ಬ ಸುವಾರ್ತಿಕನೋ ಯಾರೋ ಇದ್ದರೆ ಒಂದು ವೇಳೆ ಅವರನ್ನು ಕರೆಸಿ ಅವರ ಮುಖಾಂತರ ಕೊಡಿಸಬಹುದು, ತಪ್ಪು ಎಂಬುದಾಗಿ ನಾನು ಹೇಳೋದಲ್ಲ. ಅಲ್ಲದೆ ದೀಕ್ಷಾಸ್ನಾನಕ್ಕೋಸ್ಕರ ಎಲ್ಲಿಂದಲೋ ಒಬ್ಬ ದೊಡ್ಡ ಪ್ರಸಂಗಿಯನ್ನ ಬರಮಾಡಿಕೊಂಡು ಇವನಿಗೂ ಅವರಿಗೂ ಯಾವ ಸಂಬಂಧ ಇಲ್ಲ, ಇವನು ಯಾವನು ಎಂಬುದಾಗಿ ಅವರಿಗೂ ಗೊತ್ತಿಲ್ಲ, ಇದನ್ನು ಏನೋ ಒಂದು ದೊಡ್ಡ ಆಘೋಷವನ್ನಾಗಿ ಪರಿವರ್ತಿಸುವಂಥದ್ದು ಒಳ್ಳೆಯದಲ್ಲ. ಅದು ಒಳ್ಳೆಯ ಒಂದು ಮಾದರಿ ಅಲ್ಲ ಎಂಬುದಾಗಿ ಹೇಳುತ್ತೇನೆ. ಯಾಕಂದ್ರೆ ದೇವರ ವಾಕ್ಯ ವ್ಯಕ್ತವಾಗಿ ಹೇಳುತ್ತದೆ, ಈ ಕೊಡುವಂತಹ ವ್ಯಕ್ತಿ ಅಲ್ಲಿ ಪ್ರಾಮುಖ್ಯನಲ್ಲ. ಅದೇ ಯೇಸು ಕ್ರಿಸ್ತನಿಗೆ ದೀಕ್ಷಾಸ್ನಾನ ಕೊಡುವುದಕ್ಕೋಸ್ಕರ ಯೋಹಾನನ ಹತ್ರ ಹೇಳಿದ ಕೂಡಲೇ ಯೋಹಾನನು ಹಿಂಜರಿದನು, ಅಯ್ಯೋ ನಿನ್ನಂತ ದೊಡ್ಡ ವ್ಯಕ್ತಿಗೆ ನಾನು ಹೇಗೆ ದೀಕ್ಷಾಸ್ನಾನ ಕೊಡಲಿ? ಕರ್ತನ ಹೇಳಿದನು, ಅಲ್ಲಿ ವ್ಯಕ್ತಿ ಪ್ರಾಮುಖ್ಯವಲ್ಲ, ಈ ನೀತಿಯಲ್ಲಿ ನೆರವೇರಿಸಲ್ಪಡಬೇಕು, ಅದು ಪ್ರಾಮುಖ್ಯವಾದದ್ದು. ಅದು ದೀಕ್ಷಾಸ್ನಾನದ ಬಗ್ಗೆ ನಾವು ಕಾಣು. ಇದು ಒಂದು ಸಾಂಕೇತಿಕವಾದ ವಿಷಯ. ಆದ್ರಿಂದ ನೀರು, ಯಾವ ಹೊಳೆ, ಅದು ಶುದ್ಧ ನೀರೋ ಉಪ್ಪು ನೀರೋ ಅದೆಲ್ಲ ನೋಡ್ಬೇಕಾಗಿಲ್ಲ. ಇದು ಸಾಂಕೇತಿಕವಾದಂತಹ ಒಂದು ವಿಷಯ ಮಾತ್ರ.
ಅದನ್ನು ನಾವು ಆಚರಿಸಲೇಬೇಕು. ಯಾಕಂದ್ರೆ ಬಹಿರಂಗವಾಗಿ ಒಬ್ಬನು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ಅವನನ್ನು ವೀಕ್ಷಿಸುತ್ತಿರುವಂತಹ ಲೋಕಕ್ಕೆ ಈ ಸಂಕೇತದ ಮುಖಾಂತರವಾಗಿ ಒಂದು ಸಾಂಕೇತಿಕ ಸಂದೇಶವನ್ನು ಆತನು ಕೊಡುತ್ತಾ ಇದ್ದಾನೆ. ಏನು? ನಾನು ಪಾಪಕ್ಕೋಸ್ಕರ ಸತ್ತು ಹೊಸ ಜೀವಿತವನ್ನ ಪ್ರಾರಂಭಿಸಿದ್ದೇನೆ. ಅದೇ ಸಾಂಕೇತಿಕವಾದ ಮೊದಲನೇ ಆಚರಣೆ. ನಾನು ಎರಡನೇ ವಿಷಯಕ್ಕೆ ಬರುತ್ತೇನೆ. ಎರಡನೇದಾಗಿ, ಸ್ತ್ರೀಯರು ಮುಸುಕು ಹಾಕಿಕೊಳ್ಳುವುದು ಮತ್ತು ಮೌನವಾಗಿರುವುದು, ಅಧೀನದಾಗಿರುವಂಥದ್ದು, ಇದರಲ್ಲಿ ಅಡಕವಾಗಿರುವಂತಹ ವಿಷಯಗಳು. ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆಯ 11ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಆತನು ಹೇಳುವಂಥದ್ದು, ಆದರೂ ಒಂದು ಸಂಗತಿಯನ್ನು ನೀವು ತಿಳಿಯಬೇಕೆಂದು ನನ್ನ ಇಷ್ಟ. ಅದೇನೆಂದರೆ, ಪ್ರತಿ ಪುರುಷನಿಗೂ ಕ್ರಿಸ್ತನು ತಲೆ. ಗಮನವಿಟ್ಟು ಕೇಳಿರಿ, ಪ್ರತಿ ಪುರುಷನಿಗೂ ಕ್ರಿಸ್ತನು ತಲೆ. ಸ್ತ್ರೀಗೆ ಪುರುಷನು ತಲೆ, ಕ್ರಿಸ್ತನಿಗೆ ದೇವರು ತಲೆ. ವ್ಯಕ್ತವಾಗಿ ದೇವರ ವಾಕ್ಯ ಹೇಳುವಂಥದ್ದು. ಇಲ್ಲಿ ಸ್ತ್ರೀ ವಿಮೋಚನಾ ಸಂಘಟನೆಗಳೆಲ್ಲ ಧಾರಾಳವಾಗಿ ಹುಟ್ಟಿ ಬರುತ್ತಿರುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಸ್ತ್ರೀಯರಿಗೆ ಸಮಾನ ಹಕ್ಕು ಕೊಡಬೇಕು, ಸಮಾನ ಸ್ಥಾನ ಕೊಡಬೇಕು. ಕ್ರೈಸ್ತ ಸಭೆಗಳಲ್ಲಿ ಇಂಥದ್ದೆಲ್ಲ ಬಂದು ಒದಗಿದೆ. ಇಬ್ಬರು ಪುರುಷ ಪಾಸ್ಟರ್ ಇದ್ರೆ ಇಬ್ಬರು ಸ್ತ್ರೀ ಪಾಸ್ಟರ್ ಇರಬೇಕು. ಇಂಥದ್ದೆಲ್ಲ ಬಂದು ಒದಗಿದೆ, ಪ್ರಾರಂಭವಾಗಿದೆ ತುಂಬಾ ಕಡೆಗಳಲ್ಲಿ. ಆದ್ರೆ ದೇವರ ವಾಕ್ಯ ಹೇಳುವಂಥದ್ದೇನು? ಪ್ರತಿ ಪುರುಷನಿಗೂ ಕ್ರಿಸ್ತನು ತಲೆ, ಸ್ತ್ರೀಗೆ ಪುರುಷನು ತಲೆ, ಕ್ರಿಸ್ತನಿಗೆ ದೇವರು ತಲೆಯಾಗಿದ್ದಾನೆ. ಹಾಗಾದ್ರೆ ಈ ಸ್ತ್ರೀಯರು ಸಭೆಯಲ್ಲಿ ಮೌನವಾಗಿರಬೇಕು, ತಲೆಗೆ ಮುಸುಕು ಹಾಕಿಕೊಳ್ಳಬೇಕು, ಅಧೀನರಾಗಿರಬೇಕು ಎಂಬುದಾಗಿ ಹೇಳಿಕೊಳ್ಳುವುದಕ್ಕಿರುವ ಕಾರಣವೇನು? ಅದು ದೇವರ ವಾಕ್ಯವು ಹೇಳುವಂಥದ್ದು. ಇದು ಸಾಂಕೇತಿಕವಾಗಿ ಹೇಳಲ್ಪಟ್ಟಂತಹ ಒಂದು ವಿಷಯ. ನಾವು ಮೊದಲೇ ನೋಡುತ್ತಾ ಬಂದಿದ್ದೇವೆ, ಪುರುಷನ ಅಧಿಕಾರವನ್ನ ಸೂಚಿಸುವಂತಹ ಒಂದು ಸೂಚನೆ, ಒಂದು ಗುರುತು ಈ ಮುಸುಕು ಎಂಬುದಾಗಿ. ಯಾಕೆ ಆ ರೀತಿ ಹೇಳಿದ್ದಾನೆ? ನಾವು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆಯ 11ನೇ ಅಧ್ಯಾಯದ 7ನೇ ವಾಕ್ಯಕ್ಕೆ ಬರುವಾಗ, ಅಲ್ಲಿ ಪುರುಷನು ದೇವರ ಪ್ರತಿರೂಪನೂ ಪ್ರಭಾವವೂ ಆಗಿರುವುದರಿಂದ ತಲೆಯನ್ನು ಮುಚ್ಚಿಕೊಳ್ಳಕೂಡದು. ಯಾಕೆ ಪುರುಷನು ತಲೆಯನ್ನು ಮುಚ್ಚಿಕೊಳ್ಳಕೂಡದು? ಅವನು ದೇವರ ಪ್ರತಿರೂಪವೂ ಪ್ರಭಾವವೂ ಆಗಿರುವುದರಿಂದ ತಲೆಯನ್ನು ಮುಚ್ಚಿಕೊಳ್ಳಕೂಡದು. ಸ್ತ್ರೀ ಆದರೂ ಪುರುಷನ ಪ್ರಭಾವವಾಗಿದ್ದಾಳೆ. ವ್ಯಕ್ತವಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಪುರುಷನು ಯಾರು? ದೇವರ ಪ್ರತಿರೂಪವೂ ಪ್ರಭಾವವೂ ಆಗಿದ್ದಾನೆ. ಸ್ತ್ರೀಯು ಪುರುಷನ ಪ್ರಭಾವವಾಗಿದ್ದಾಳೆ. ಇಂಗ್ಲಿಷ್ನಲ್ಲಿ ವುಮನ್ ಈಸ್ ದ ಗ್ಲೋರಿ ಆಫ್ ಮ್ಯಾನ್, ಮ್ಯಾನ್ ಈಸ್ ದ ಗ್ಲೋರಿ ಆಫ್ ಗಾಡ್. ವ್ಯಕ್ತವಾಗಿ ನಾವು ಕಾಣುವಂಥದ್ದು. ಅಂದರೆ ಪುರುಷನು ದೇವರ ಮಹಿಮೆಯನ್ನು ಪ್ರತಿಬಿಂಬಿಸುವಂತವನು ಸಾಂಕೇತಿಕವಾಗಿ. ಸ್ತ್ರೀಯು ಪುರುಷನ ಮಹಿಮೆ, ಪುರುಷನ ಪ್ರಭಾವವನ್ನ ಸಾಂಕೇತಿಕವಾಗಿ ತೋರಿಸುವವಳು. ಅದು ಒಂದು ವಿಷಯ. ಇನ್ನು 1 ಕೊರಿಂಥ 11ನೇ ಅಧ್ಯಾಯದ 14 ಮತ್ತು 15ನೇ ವಾಕ್ಯಕ್ಕೆ ನಾವು ಬರೋಣ. 1 ಕೊರಿಂಥ 11ನೇ ಅಧ್ಯಾಯದ 14 ಮತ್ತು 15ನೇ ವಾಕ್ಯ. ಪುರುಷನು ಕೂದಲು ಬೆಳೆಸಿಕೊಂಡರೆ ಅದು ಅವನಿಗೆ ಅವಮಾನಕರವಾಗಿದೆ ಎಂದು, ಸ್ತ್ರೀಯು ಬೆಳೆಸಿಕೊಂಡರೆ ಕೂದಲು ಅವಳಿಗೆ ಮುಸುಕಿಗೆ ಬದಲಾಗಿ ಕೊಡಲ್ಪಟ್ಟಿರುವುದರಿಂದ ಅದು ಅವಳಿಗೆ ಗೌರವವಾಗಿದೆ ಎಂದು ನಿಮಗೆ ಸ್ವಭಾವ ಸಿದ್ಧವಾಗಿ ತಿಳಿಯುತ್ತದಲ್ಲವೋ? ಹಾಗಾದರೆ ಸ್ತ್ರೀಗೆ ಉದ್ದ ಕೂದಲಿದೆ, ಪುರುಷನು ಆ ರೀತಿ ಕೂದಲು ಬೆಳೆಸಿಕೊಳ್ಳಬಾರದು ಎಂಬುದಾಗಿ ವ್ಯಕ್ತವಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ವ್ಯಕ್ತವಾಗಿ ಯಾವುದೇ ಒಬ್ಬ ಪುರುಷನು ಕ್ಷೌರ ಮಾಡಿಸಿಕೊಳ್ಳಬೇಕಾದ, ಅದು ಎಷ್ಟಿಂಚು ಉದ್ದ ಎಂಬುದಲ್ಲ ಇಲ್ಲಿ ಪ್ರಶ್ನೆ. ಸ್ತ್ರೀಯಂತೆ ಕಾಣುವ ರೀತಿಯಲ್ಲಿ ಒಬ್ಬ ಪುರುಷನು ಕೂದಲು ಬೆಳೆಸಿಕೊಳ್ಳುವಂಥದ್ದು ಅವಮಾನಕರವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಇಂದಿನ ಎಷ್ಟೋ ಕ್ರೈಸ್ತ ಸಮೂಹದಲ್ಲಿ
ನಮ್ಮ ಸಭೆ ವಿಷಯವಾಗಿ ನಾನು ಹೇಳುವುದಲ್ಲ. ಈ ದೊಡ್ಡ ದೊಡ್ಡ ಕ್ರೂಸೇಡ್ಗಳು ನಡೀತದೆ, ಈ ಮ್ಯೂಸಿಕ್ ಈವ್ನಿಂಗ್ ಅಂತೆ, ಆ ಈವ್ನಿಂಗ್ ಅಂತೆ, ಇಂಥದ್ದೆಲ್ಲ ತುಂಬಾ ನಡೆಯುತ್ತದೆ. ಏನು ಹೆಂಗಸರಿಗಿಂತಲೂ ಉದ್ದದ ಕೂದಲನ್ನು ಬೆಳೆಸಿ ಅದನ್ನ ಕಟ್ಟಿ ಇಟ್ಟು ಬಂದು ಗಿಟಾರ್ ಹೊಡ್ಕೊಂಡು ಕುಣಿದಾಡಿ ಎಲ್ಲರನ್ನ ರೇಗಿಸುವಂತ. ಅಯ್ಯೋ, ವಾಕ್ಯ ಹೇಳುವಂಥದ್ದು ಪುರುಷನು ಕೂದಲನ್ನ ಬೆಳೆಸುವಂಥದ್ದು ಅವಮಾನಕರವಾಗಿದೆ. ಅದಕ್ಕೆ ಸಾಂಕೇತಿಕವಾದ ಕಾರಣಗಳಿದೆ. ಆದ್ರಿಂದಲೇ ಆತನು ಹೇಳುವಂಥದ್ದು, ಸ್ತ್ರೀಯು ಅವಳ ಉದ್ದವಾದ ಕೂದಲು ಅವಳಿಗೆ ಗೌರವವಾಗಿದೆ. ಆ ಗೌರವ ಎಂಬ ಪದಕ್ಕೆ ಇಂಗ್ಲಿಷಿನಲ್ಲಿ ಇಟ್ ಈಸ್ ದ ಗ್ಲೋರಿ ಟು ಹರ್. ಈಗ ನನ್ನ ವಿಷಯಕ್ಕೆ ನಾನು ಬರುತ್ತೇನೆ. ಇಲ್ಲಿ ಸ್ತ್ರೀಯ ಕೂದಲು ಆಕೆಯ ಗೌರವವೂ ಮಹಿಮೆಯೂ ಆಗಿರುವುದರಿಂದ ದೇವರ ಸನ್ನಿಧಿಯಲ್ಲಿ ಸ್ತ್ರೀಯ ಮಹಿಮೆ ಮುಚ್ಚಲ್ಪಡಬೇಕು. ಯಾಕೆ? ಸಭೆಯಾಗಿ ಕೂಡಿ ಬರುವಾಗ ಅಲ್ಲಿ ಯಾರ ಮಹಿಮೆ ಕಂಡು ಬರಬೇಕು? ದೇವರ ಮಹಿಮೆ ಮಾತ್ರ. ದೇವರ ಮಹಿಮೆ ಮಾತ್ರ ಸಭೆಯಲ್ಲಿ ಕಂಡು ಬರಬೇಕು. ಸ್ತ್ರೀಯ ಮಹಿಮೆಯಲ್ಲ, ಪುರುಷನ ಮಹಿಮೆಯೂ ಅಲ್ಲ. ಇವತ್ತು ನಮ್ಮ ಸಹೋದರಿಯರೆಲ್ಲ ತಲೆ ಮುಸುಕು ಹಾಕಿಕೊಳ್ಳೋರೆ, ಆದ್ರೆ ಯಾಕೆ ಎಂಬುದಾಗಿ ಅನೇಕರಿಗೆ ಗೊತ್ತಿಲ್ಲ. ನಾನು ಈ ವಿಷಯವನ್ನು ಬೇರೆ ಕಡೆ ಬೋಧಿಸಿದಂತ ಸಂದರ್ಭದಲ್ಲಿ ಕೂಟವಾದ ಮೇಲೆ ಎಷ್ಟೋ ಸಹೋದರಿಯರು ಬಂದ ನಂತರ ಹೇಳಿದ್ರು, ಬ್ರದರ್ ನಾವೆಲ್ಲ ಯಾವಾಗಲೂ ತಲೆಗೆ ಮುಸುಕು ಹಾಕೊಂಡೇ ಬಂದಿದ್ದೇವೆ, ಆದ್ರೆ ಯಾಕೆ ಎಂಬುದು ನಮಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯಿತು ಎಂಬುದಾಗಿ. ಕೆಲವರು ಅನ್ಸ್ತಾರೆ, ಸ್ತ್ರೀಯರು ಅವರು ಅಬಲೆಯರು, ಅವರಿಗೆ ಬಲಹೀನರು, ಅವರು ಮೊದಲು ಪಾಪ ಮಾಡಿದವಳು, ಆದ್ರಿಂದ ಅವರಿಗೆ ದೇವರು ಹಾಗೆ ವಿಧಿಸಿದ್ದಾನೆ. ಹಾಗೇನಲ್ಲ ಇಲ್ಲಿ ಹೇಳಲ್ಪಟ್ಟಿರುವಂಥದ್ದು. ಸಾಂಕೇತಿಕವಾಗಿ ಆಕೆಯ ಕೂದಲು ಆಕೆಯ ಮಹಿಮೆ. ಆದ್ರಿಂದ ಕೂಡಿ ಬರುವಾಗ ಸಾಂಕೇತಿಕವಾಗಿ ಸ್ತ್ರೀಯ ಮಹಿಮೆ ಮುಚ್ಚಲ್ಪಟ್ಟು ದೇವರ ಮಹಿಮೆ ಮಾತ್ರ ಕಾಣಲ್ಪಡುವುದಕ್ಕೆ ಅಲ್ಲಿ ಆಸ್ಪದ ಕಲ್ಪಿಸಿಕೊಡಬೇಕು. ಎರಡನೇದಾಗಿ ಅದರಲ್ಲೇ ಕಾಣುವಂಥದ್ದು, ಸ್ತ್ರೀಯು ಪುರುಷನ ಪ್ರಭಾವವಾಗಿರುವುದರಿಂದ ದೇವರ ಸನ್ನಿಧಿಯಲ್ಲಿ ಪುರುಷನ ಪ್ರಭಾವವು ಮುಚ್ಚಿಡಲ್ಪಡಬೇಕು. ಸ್ತ್ರೀಯ ಕೂದಲು ಅವಳ ಪ್ರಭಾವ, ಸ್ತ್ರೀಯ ಪ್ರಭಾವ. ಸ್ತ್ರೀ ಪುರುಷನ ಪ್ರಭಾವ. ಹಾಗಾದರೆ ಸ್ತ್ರೀಯ ವ್ಯಕ್ತಿತ್ವವು ಸ್ತ್ರೀಯ ಕೂದಲು ಇದೆ, ಎರಡೂ ಅಲ್ಲಿ ಒಳಗೊಂಡಿದೆ. ಅರ್ಥ ಆಯ್ತಲ್ಲ ನಾನು ಹೇಳ್ತಾ ಇದ್ದೇನೆ, ವಾಕ್ಯದಿಂದ ಹೇಳುವಂಥದ್ದು. ಸ್ತ್ರೀಯ ಕೂದಲು ಸ್ತ್ರೀಯ ಪ್ರಭಾವ, ದ ಗ್ಲೋರಿ ಆಫ್ ವುಮನ್. ಸ್ತ್ರೀಯು ಪುರುಷನ ಪ್ರಭಾವ, ದ ಗ್ಲೋರಿ ಆಫ್ ಮ್ಯಾನ್. ನಾವು ವಾಕ್ಯ ಓದಿದ್ದೇವೆ, ಅಲ್ಲಿ ವ್ಯಕ್ತವಾಗಿ ಹೇಳ್ತದೆ. ಆಗ ಪುರುಷರಿರುವಂತಹ ಒಂದು ಸದಸ್ಯನಲ್ಲಿ, ಸಭಾ ಕೂಡಿ ಬರೋಣದಲ್ಲಿ ಸ್ತ್ರೀಯು ಮೌನವಾಗಿ ಅಧೀನಪಟ್ಟಿರುವಾಗ ಅಲ್ಲಿ ಯಾವುದು ಮುಚ್ಚಲ್ಪಟ್ಟಿದೆ? ಪುರುಷನ ಪ್ರಭಾವ. ಅದು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಸಾಂಕೇತಿಕವಾಗಿ ಈ ಸ್ತ್ರೀ ಪುರುಷನ ಪ್ರಭಾವವನ್ನು ತೋರಿಸಿಕೊಡುವವಳು. ಅಲ್ಲದೆ ಸ್ತ್ರೀಗೆ ಬೆಲೆ ಇಲ್ಲದವಳು, ಅವಳು ಮೊದಲು ಪಾಪ ಮಾಡಿದಳು, ಆ ಕಾರಣಗಳಿಂದ ಅಲ್ಲ. ಸಾಂಕೇತಿಕವಾಗಿ ನಾವು ಪುರುಷನ ಪ್ರಭಾವವನ್ನು ಅಲ್ಲಿ ಮುಚ್ಚುತ್ತೇವೆ. ಕೂದಲಿಗೆ ಮುಸುಕು ಹಾಕಿಕೊಳ್ಳುವಾಗ ಆಕೆಯು ತನ್ನ ಸ್ವಂತ ಪ್ರಭಾವವನ್ನು, ಮಹಿಮೆಯನ್ನು ಮುಚ್ಚಿಕೊಳ್ಳುತ್ತಾಳೆ. ಹಾಗಾದ್ರೆ ಇಲ್ಲಿ ನಾವು ಕಾಣುವಂಥದ್ದು, ಸಭೆಯಲ್ಲಿ ಸ್ತ್ರೀಯರು ಮೌನವಾಗಿದ್ದು ಅಧೀನತೆಯಲ್ಲಿದ್ದು ತಲೆಗೆ ಮುಸುಕು ಹಾಕಿಕೊಳ್ಳುವಾಗ ಸಾಂಕೇತಿಕವಾಗಿ ಸ್ತ್ರೀಯರ ಪ್ರಭಾವವನ್ನು, ಪುರುಷರ ಪ್ರಭಾವವನ್ನು ನಾವು ಮುಚ್ಚಿಟ್ಟು ದೇವರ ಪ್ರಭಾವವನ್ನ ಮಾತ್ರ ತೋರಿಸುವಂತಹ ಒಂದು ಸೇವೆಯಲ್ಲಿ ನಡೆಯುತ್ತಾ ಇದೆ. ಅರ್ಥವಾಗ್ತಾ ಇದೆಯಲ್ಲ ನಾನು ಹೇಳ್ತಾ ಇರುವಂಥದ್ದು? ಇನ್ನು ಪುರುಷನು ದೇವರ ಪ್ರತಿರೂಪವು ಪ್ರಭಾವವೂ ಆಗಿರುವುದರಿಂದ ಪುರುಷನು ತನ್ನ ಬಹಿರಂಗ ಸೇವಾ ನಿರ್ವಹಣೆಯಲ್ಲಿ ದೇವರ ಪ್ರತಿಬಿಂಬವನ್ನ ತೋರಿಸಿಕೊಡ್ತಾನೆ. ಯಾಕೆ ಪುರುಷರು ಎದ್ದು ನಿಂತು ಸ್ತೋತ್ರ ಕೊಡಬೇಕು, ಅವರು ಮಾತಾಡಬೇಕು ಎಂಬುದಾಗಿ ವಾಕ್ಯ ಹೇಳುವಂಥದ್ದು? ಅವನು ದೇವರ ಪ್ರತಿಬಿಂಬವಾಗಿದ್ದಾನೆ. ವಾಕ್ಯದಲ್ಲಿ ಹಾಗೆ ಹೇಳಿದೆ. ದೇವರ ಮಹಿಮೆಯನ್ನ ಪ್ರತಿಬಿಂಬಿಸುವನು. ಸೂಚಕವಾಗಿ ಈ ಪುರುಷನು ದೇವರ ಮಹಿಮೆಯನ್ನ ಪ್ರತಿಬಿಂಬಿಸುವನು. ಆದ್ರಿಂದ ಪುರುಷರು ಸಭಾಕೂಟಗಳಲ್ಲಿ ಮೌನವಾಗಿರಬಾರದು. ಸಭಾಕೂಟಗಳಲ್ಲಿ ಪುರುಷರು
ಅವರು ದೇವರ ಪ್ರಭಾವವನ್ನು ಸೂಚಿಸುವವರಾಗಿರುವುದರಿಂದ ಅವರು ಬಹಿರಂಗವಾಗಿ ಎದ್ದು ನಿಂತು, ಎಲ್ಲಾ ಕೂಟಗಳಲ್ಲಿ ಎಲ್ಲಾ ಪುರುಷರು ಎದ್ದು ನಿಂತು ಮಾತನಾಡುವುದಕ್ಕೆ ಒಂದು ವೇಳೆ ನಮಗೆ ಸಮಯ ಸಿಕ್ಕಲಿಕ್ಕಿಲ್ಲ, ಅದು ಪ್ರಾಯೋಗಿಕವಲ್ಲ. ಯಾಕಂದ್ರೆ ನಮ್ಮ ಎಲ್ಲಾ ಸಭೆಗಳಲ್ಲೂ 40, 50, 100 ಜನರೆಲ್ಲ ಇದ್ದಾರೆ. ನಾವು ಭಾನುವಾರ 2 ತಾಸು ಮಾತ್ರ ನಮ್ಮ ಕೂಡಿ ಬರೋಣ. ಅದರಲ್ಲಿ ಇಷ್ಟು ಜನರಿಗೆ ಎದ್ದು ನಿಂತು ಸ್ತೋತ್ರ ಕೊಡಲಿಕ್ಕೆ ಪ್ರಾಯೋಗಿಕವಾಗಿ ಆಗುವುದಿಲ್ಲ. ಆದ್ರಿಂದ ಒಬ್ಬೊಬ್ಬರು ಒಂದೊಂದು ದಿವಸ ಆ ರೀತಿಯ ಕೆಲಸ ಮಾಡುತ್ತಾರೆ. ಆದ್ರೆ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ನಿರಂತರವಾಗಿ ಸಭೆಗೆ ಬಂದು ಅನ್ಯೋನ್ಯತೆಯಲ್ಲಿರೋ ಒಬ್ಬ ಪುರುಷನು ಎಂದಿಗೂ ಅವನು ಬಾಯಿ ತೆಗೆಯುವುದಿಲ್ಲ, ಎದ್ದು ನಿಲ್ಲುವುದಿಲ್ಲ, ಮಾತಾಡುವುದಿಲ್ಲ ಎಂಬಂತಹ ಒಂದು ಧೋರಣೆಯಲ್ಲಿದ್ದರೆ ಅದು ಅವಮಾನಕರವಾದ ವಿಷಯ. ಕಡಿಮೆ ಪಕ್ಷ ಎದ್ದು ನಿಂತು ಒಂದು ದೇವರ ವಾಕ್ಯದ ಒಂದು ಭಾಗವನ್ನಾದರೂ ಓದಿರಿ, ಅಲ್ಲದ್ರೆ ಕರ್ತನಿಗೆ 2 ಮಾತು ಬಹಿರಂಗವಾಗಿ ಸ್ತೋತ್ರವನ್ನಾದರೂ ಹೇಳಿರಿ. ಯಾಕಂದ್ರೆ ನೀವು ದೇವರ ಪ್ರಭಾವವನ್ನ ಪ್ರತಿಬಿಂಬಿಸುವಂತಹ ಸಂಕೇತಗಳಾಗಿ ಅಲ್ಲಿ ಇಡಲ್ಪಟ್ಟಿದ್ದೀರಿ. ಅಂತ ನಾನು ಒಂದೊಮ್ಮೆ ಹೀಗೆ ಹೇಳುವಂತುಂಟು, ಅದು ಎಷ್ಟು ಸರಿ ಎಂಬುದಾಗಿ ನಾನು ವಾದಿಸುವುದಲ್ಲ, ನನ್ನ ಅನಿಸಿಕೆಯಲ್ಲಿ ನಾನು ಹೇಳುವಂಥದ್ದು, ಒಬ್ಬ ಸ್ತ್ರೀ ಸಭೆಯಲ್ಲಿ ಬಹಿರಂಗವಾಗಿ ಮಾತನಾಡುವಂಥದ್ದು ಎಷ್ಟು ಅವಮಾನಕರವಾಗಿದೆಯೋ ಅಷ್ಟೇ ಅವಮಾನಕರವಾಗಿದೆ ಒಬ್ಬ ಪುರುಷನು ಎಂದೂ ಸಭೆಯಲ್ಲಿ ಒಂದು ಮಾತು ಆಡದೆ ಸುಮ್ಮನೆ ಬಂದು ಹೋಗುವಂಥದ್ದು. ಆ ಸ್ವಾತಂತ್ರ್ಯ ನಮ್ಮ ಸಭೆಗಳಲ್ಲಿ ಇದೆ ರೀ. ತುಂಬಾ ಸಭಾ ಹಿರಿಯರೆಲ್ಲ ಬಂದಿದ್ದಾರೆ ನೋಡಿ, ಪಿನಿಯಲ್ ಸಭೆ ಹಿರಿಯರಲ್ಲ, ಅವರ ಸಭೆಗೆಲ್ಲ ನಾನು ಹೋಗಿದ್ದೇನೆ. ಒಳ್ಳೆ ಸಭೆ, ಚೆನ್ನಾಗಿ ಆಡಳಿತ ನಡೆಸುವಂತ ಒಂದು ಸಭೆ, ಅನೇಕ ಸಭಾ ಹಿರಿಯರಿದ್ದಾರೆ. ನಾನಿಲ್ಲಿ ಹೇಳುವಂತ ಒಂದು ವಿಷಯ, ನಮ್ಮ ಸಭಾ ಹಿರಿಯರು ಯಾರು ಯಾವ ಯವನಸ್ಥಾನತ್ರ ಬಂದು ನೀನು ಹೇಳ್ಬಾರ್ದು, ಮಾಯಿ ಗುಂಚಿ ಕೂತ್ಕೊಳ್ಬೇಕು, ನೀಗೆ 30 ವರ್ಷವಾದ ಮಾತ್ರ ಮಾತಾಡ್ಬೋದು ಎಂಬುದಾಗಿ ಹೇಳ್ತಾರೆ. ಯಾರು ಹೇಳೋದಿಲ್ಲ. ನಮಗೆ ಒಂದು ಮುಕ್ತವಾದ ಸಮಯವಿದೆ, ಓಪನ್ ಟೈಮ್. ಅಲ್ಲಿ ಪುರುಷರು ಮಾತ್ರ, ಸ್ತ್ರೀಯರು ಎದ್ದು ನಿಂತು ಮಾತಾಡುವಂತ ಅವಕಾಶ ನಾವು ಕೊಡುತ್ತಲ್ಲ. ಈಗ ಅದಕ್ಕೆ ತುಂಬಾ ಬೇಡಿಕೆ ಇದೆ. ಪುರುಷರು ಮಾತಾಡದಿದ್ರು ಪರವಾಗಿಲ್ಲ, ಸ್ತ್ರೀಯರಿಗೆ ಅವಕಾಶ ಕೊಡಬೇಕು ಎಂಬಂತ ಬೇಡಿಕೆ. ವಾಕ್ಯವನ್ನ ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ನೋಡ್ರಿ. ಆದ್ರಿಂದ ನಮ್ಮ ಸಭೆಗಳಲ್ಲಿ ಒಬ್ಬ ಪಾದ್ರಿ ಎದ್ದು ನಿಂತು ಈಗ ಅವ್ರು ಮಾಡ್ತಾರೆ, ಈಗ ಇವರು ಮಾತಾಡ್ತಾರೆ, ಈಗ ಇವರು ಪ್ರಾರ್ಥನೆ ಇಂಥದ್ದು ಏನೂ ಇಲ್ಲ. ನಮಗೆ ಸ್ವಲ್ಪ ಮುಕ್ತವಾದಂತಹ ಸ್ವಲ್ಪ ಫ್ರೀ ಟೈಮ್ ಇದೆ. ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವಂತಹ ಯಾವುದೇ ಒಬ್ಬ ಸಹೋದರನಿಗೂ ಬಹಿರಂಗವಾಗಿ ಎದ್ದು ನಿಂತು 1 2 ಮಾತಾದರೂ ಕನಿಷ್ಠ ಪಕ್ಷ ಕರ್ತನ ಮಹಿಮೆಗಾಗಿ, ಯಾಕಂದ್ರೆ ನೀನು ಸಣ್ಣವನಾದ್ರೂ ದೊಡ್ಡವನಾದ್ರೂ ರಕ್ಷಿಸಲ್ಪಟ್ಟು ಕರ್ತನ ಸಭೆಯ ಅಂಗವಾಗಿದ್ದರೆ ನೀನು ದೇವರ ಪ್ರಭಾವವನ್ನ ಪ್ರತಿಬಿಂಬಿಸುವಂತಹ ಸಂಕೇತವಾಗಿದ್ದಿ. ಅದು ದೇವರ ವಾಕ್ಯ ಹೇಳುವಂಥದ್ದು. ಅಂತಹ ಕೂಡಿ ಬರೋಣಗಳಲ್ಲಿ ದೊಡ್ಡವರು ಸಣ್ಣವರು ಎಂಬುದಾಗಿಲ್ಲ, ಹಿರಿಯರು ಕಿರಿಯರು ಎಂಬುದಾಗಿಲ್ಲ, ಯಾವ ಭೇದ ಭಾವವೂ ಇಲ್ಲ. ಆದ್ರಿಂದ ಎದ್ದು ನಿಂತು ಮಾತನಾಡಿರಿ. ದೊಡ್ಡ ಪ್ರಸಂಗ ಮಾಡಬೇಕು ಎಂಬುದಾಗಿ ಅಲ್ಲ ನಾನು ಹೇಳುವಂಥದ್ದು. ಇದು ವ್ಯಕ್ತವಾಗಿ ದೇವರ ವಾಕ್ಯ ನಾವು ನೋಡುವಂಥದ್ದಾಗಿದೆ. ಪುರುಷನು ಸಭೆಯಲ್ಲಿ ಮುಸುಕು ಹಾಕಿಕೊಂಡರೆ ಅಥವಾ ತನಗೆ ನೇಮಿಸಲ್ಪಟ್ಟ ಸೇವೆಯನ್ನು ನಿರ್ವಹಿಸದೇ ಇದ್ದರೆ ಅವನು ಸಾಂಕೇತಿಕವಾಗಿ ದೇವರ ಪ್ರಭಾವವನ್ನು ಮುಚ್ಚಿಡುವವನಾಗಿದ್ದಾನೆ. ಈ ವಿಷಯವನ್ನೆಲ್ಲ ಹೇಳಿದಾಗ ಇದಕ್ಕೆ ವಿರುದ್ಧವಾಗಿ ವಾಗ್ವಾದಗಳೆಲ್ಲ ಆ ಕಾಲದಿಂದಲೇ ಇದೆ. ಈಗ ಮಾತ್ರವಲ್ಲ, ಈಗ ತುಂಬಾ ತರ್ಕಗಳೆಲ್ಲ ಇದೆಯಲ್ಲ, ಈಗ ಮಾತ್ರವಲ್ಲ ತರ್ಕ ಇರುವಂತದ್ದು, ಆ ಕಾಲದಿಂದಲೇ. ಪೌಲನು ಸ್ತ್ರೀ ವಿರೋಧಿ ಎಂಬುದಾಗಿ ಎಲ್ಲ ಹೆಸರು ಕೊಟ್ಟವರಿದ್ದಾರೆ. ಅದಕ್ಕೆ ಪೌಲನು ಕೊಡುವಂತ ಉತ್ತರ 1 ಕೊರಿಂಥ 11ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ, ಸ್ತ್ರೀಯರು ಮೌನವಾಗಿ 16ನೇ ವಾಕ್ಯದಲ್ಲಿ, ಒಬ್ಬನು ವಾಗ್ವಾದ ಪ್ರಿಯನಾಗಿ ಕಾಣಿಸಿಕೊಂಡರೆ ಇಂಥ ಪದ್ಧತಿ ನಮ್ಮಲ್ಲಿಲ್ಲ ಮತ್ತು ದೇವರ ಸಭೆಗಳಲ್ಲಿಯೂ ಇಲ್ಲ ಎಂದು ತಿಳಿದುಕೊಳ್ಳಲಿ. ವಾಗ್ವಾದ ಮಾಡಿ, ಆರ್ಗ್ಯುಮೆಂಟ್ ಮಾಡಿ, ಹಿಬ್ರಿಯ ಭಾಷೆಯಲ್ಲಿ ಹಾಗೆ ಇದೆ, ಗ್ರೀಕ್ ಭಾಷೆಯಲ್ಲಿ ಹೀಗೆ ಇದೆ, ಆದಿಸಭೆಯಲ್ಲಿ ಹಾಗೆ ಇತ್ತು, ಅದಕ್ಕೆ ಈ ರೀತಿ ಆರ್ಗ್ಯುಮೆಂಟ್ ಮಾಡಿ, ಡಿಬೇಟ್ ಮಾಡಿ, ಡಿಸ್ಕಷನ್ ಮಾಡಿ ಸಭೆಯ ಉಪದೇಶ ತತ್ವಗಳನ್ನ ತೀರ್ಮಾನಿಸುವಂತಹ ಕೆಲವು ಕ್ರೈಸ್ತ ಗುಂಪುಗಳು, ಸಭೆಗಳು ಇಂದು ಇದೆ. ಅದು ವಾಕ್ಯಕ್ಕನುಗುಣವಾದ ಪದ್ಧತಿ ಅಲ್ಲ. ವಾಗ್ವಾದ ಪ್ರಿಯರಿಗೆ ಪೌಲನು ಹೇಳುವಂಥದ್ದು, ದೇವರ ಸಭೆಗಳಲ್ಲಿ ಬೇರೊಂದು ಪದ್ಧತಿ ಇಲ್ಲ, ಇದೆ. ಅದರಿಂದ ಅಲ್ಲಿ ವಾಗ್ವಾದವಲ್ಲ. ಸಭಾ ಹಿರಿಯರೇ, ಸಭಾ ಬೋಧಕರೇ, ಸಭೆಯ ನಾಯಕರೇ, ನಾನು ಒಂದು ವಿಷಯ ಇಲ್ಲಿ ಹೇಳುತ್ತೇನೆ. ಸಭೆಯಲ್ಲಿ ಅಳವಡಿಸಬೇಕಾದ ಉಪದೇಶ ತತ್ವಗಳು ಜನರು ಕೂಡಿ ಬಂದು ಒಟ್ಟಿಗೆ ಚರ್ಚಿಸಿ ಹೆಚ್ಚಿನವರು ಯಾವ ಒಂದು ಅಭಿಪ್ರಾಯಕ್ಕೆ ಹೆಚ್ಚು ಓಟು ಕೊಡುತ್ತಾರ ಅದನ್ನು ಉಪದೇಶವಾಗಿ ಸ್ವೀಕರಿಸಿಕೊಳ್ಳುವಂಥದ್ದು ವಾಕ್ಯ ಪದ್ಧತಿ ಅಲ್ಲ.
ವಾಕ್ಯವನ್ನ ವಾಕ್ಯದಲ್ಲಿ ಬರೆದಿರುವ ಹಾಗೆಯೇ ಬೋಧಿಸುವ ಬೋಧಕರನ್ನು ಕರ್ತನು ಕೊಟ್ಟಿದ್ದಾನೆ. ಅದನ್ನು ಹಾಗೆಯೇ ಸ್ವೀಕರಿಸಬೇಕು. ಅದು ನಿಮಗೆ ಇಷ್ಟವಿದ್ದರೂ ಇಲ್ಲದಿದ್ದರೂ. ಇಲ್ಲಿ ಮೆಜಾರಿಟಿಯನ್ನ ಸಂತೋಷ ಪಡಿಸಲಿಕ್ಕಾಗಿರುವಂತದ್ದಲ್ಲ ದೇವರ ವಾಕ್ಯದ ಬೋಧನೆಯ ಸಂದೇಶಗಳು. ವ್ಯಕ್ತವಾಗಿ ನಾವು ಇಲ್ಲಿ ಕಾಣುವಂತಹ ವಿಷಯ, ಸ್ತ್ರೀಯರು ಮೌನವಾಗಿದ್ದು ಪೂರ್ಣ ವಿಧೇಯರಾಗಿ ಉಪದೇಶವನ್ನು ಕೇಳಬೇಕು. ವಾಕ್ಯ ಹೇಳುವಂಥದ್ದು. ಉಪದೇಶ ಮಾಡುವುದಕ್ಕಾಗಲಿ ಪುರುಷನ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಸ್ತ್ರೀಯರಿಗೆ ನಾನು ಅಪ್ಪಣೆ ಕೊಡುವುದಿಲ್ಲ. ಅವರು ಮೌನವಾಗಿರಬೇಕು. ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದ 11-12 ವಾಕ್ಯದಲ್ಲಿ ಪೌಲನು ಹೇಳಿದಂತಹ ಮಾತು. ಇಲ್ಲಿ ಸಭೆಯಲ್ಲಿ ಸಹೋದರಿಯರಿಗೆ ಮಾಡಬಹುದಾದ ಹಲವು ಸೇವೆಗಳಿದೆ. ಮೌನವಾಗಿರಬೇಕು ಅಂದರೆ ಅವರ ಸ್ವರ ಕೇಳಿಸಕೂಡದು ಎಂಬ ಅರ್ಥವಲ್ಲ. ಪುರುಷನ ಮೇಲೆ ಅಧಿಕಾರ ನಡೆಸುವ ಸ್ವರ ಅಥವಾ ಬೋಧನೆ ಮಾಡುವ ಸ್ವರ ಎಂಬ ಅರ್ಥ. ಈ ನಾವೆಲ್ಲ ಕೆಲವೊಮ್ಮೆ ನಮ್ಮ ಕೆಲವು ತುಂಬಾ ಸ್ಟ್ರಿಕ್ಟ್ ಆಗಿ ಹೋಗ್ಬಿಡ್ತಾರೆ. ಅಲ್ಲ, ಸ್ತ್ರೀಯರ ಗಂಡಸರಿರುವಲ್ಲಿ ಸ್ತ್ರೀಯರ ಮಾತೆ ಕೇಳಬಾರದು ಎಂಬುದಾಗಿ. ಇದರ ಬಗ್ಗೆ ಒಮ್ಮೆ ಚರ್ಚೆ ಆದಾಗ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ರು. ಸಹೋದರಿಯರ ಕೂಟ ನಡೀತಾ ಇರುವಾಗ ಒಬ್ಬ ಸಹೋದರಿ ಅಲ್ಲಿರುವ ಸಹೋದರಿಯೊಂದಿಗೆ ಕೆಲವು ಬೋಧನೆಗಳನ್ನು ಕೊಡ್ತಾ ಇದ್ದಾರೆ. ಸಹೋದರಿಯರ ಕೂಟ, ಪುರುಷರು ಯಾರು ಇಲ್ಲ. ಪಕ್ಕನೆ ಒಬ್ಬ ಸಭಾ ಹಿರಿಯನ ಅದರೊಳಗೆ ಬಂದು ಕೂಡಲೇ ಇವಳು ಮೌನವಾಗಿರ್ಬೇಕಲ್ಲ ಎಂಬುದಾಗಿ. ಅಲ್ಲಪ್ಪ, ಈ ಸಭಾ ಹಿರಿಯಂತರ ಅದರೊಳಗೆ ಬರ್ಲಿಕ್ಕೆ ಯಾರು ಹೇಳಿದ್ರು? ಸುಮ್ಮನೆ ತಂಟೆ ಉಂಟು ಮಾಡ್ಲಿಕ್ಕಾಗಿ, ಗಲಾಟೆ ಉಂಟು ಮಾಡುವುದಕ್ಕಾಗಿ, ವಿಭಿನ್ನತೆ ಉಂಟು ಮಾಡುವುದಕ್ಕಾಗಿ ಬರುವಂತ ಕೆಲವು ಸಭಾ ಹಿರಿಯರಿದ್ದಾರೆ. ಸ್ತ್ರೀಯರು ಅವರಷ್ಟಕ್ಕೆ ಅವರು ಸಭಾ ಹಿರಿಯರ ಅನುಮತಿಯ ಮೇರೆಗೆ ಮಾತ್ರ ಕೂಟಗಳು. ಸ್ತ್ರೀಯರ ಕೂಟವಾದರೂ ಸಭಾ ಹಿರಿಯರ ಅನುಮತಿಗೆ ಮೇರೆಗೆ, ಅಲ್ಲದೆ ನಾವು ಸ್ತ್ರೀಯರು ನಮ್ಮಿಷ್ಟ ಬಂದ ಹಾಗೆ ಎಂಬಂಥದ್ದು ಸರಿಯಲ್ಲ. ಸಭೆಯ ಯಾವ ಕೂಟಗಳು ಸಮಯ ಇಲ್ಲ, ಇಲ್ಲದಿದ್ರೆ ಸಭಾ ಕೂಡಿ ಬರೋಣಗಳು ಎಂಬಂತ ಸುಮಾರು 7 ಕೂಡಿ ಬರೋಣಗಳು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನಾನು ಇಲ್ಲಿ ಹೇಳುವಂತ ಒಂದು ವಿಷಯ, ಯಾವ ಕೂಡಿ ಬರೋಣವಾದರೂ, ಯವನಸ್ಥರ ಕೂಟವಾದರೂ, ಮಕ್ಕಳ ಸಂಡೇ ಸ್ಕೂಲ್ ಆದರೂ, ಸ್ತ್ರೀಯರ ಕೂಟವಾದರೂ ಸಭಾ ಹಿರಿಯರ ಅನುಮತಿಯೊಂದಿಗೆ ನಡೆಯಬೇಕು. ಅಲ್ಲದೆ ನಮಗಿಷ್ಟ ಬಂದ ಹಾಗೆ ಅಲ್ಲ. ಆಯಾ ಸಭೆಗಳಲ್ಲಿ ಆ ಸಭೆಯ ಆತ್ಮಿಕ ಬೆಳವಣಿಗೆಗೆ ಪೂರಕವಾಗುವಂತಹ ಕಾರ್ಯಕ್ರಮಗಳು, ಅದು ದೇವರ ವಾಕ್ಯದ ತತ್ವಗಳನ್ನ ನೇರವಾಗಿ ವಿರೋಧಿಸದ್ದಾಗಿದ್ದರೆ ಆ ಸಭೆಯವರು ತೀರ್ಮಾನ ತೆಗೆದುಕೊಳ್ಳ್ರಿ. ಅದಕ್ಕೆ ನಾವು ಹೇಳುವಂಥದ್ದು ನಮ್ಮ ಸ್ಥಳೀಯ ಸಭೆಗಳು ಸ್ವತಂತ್ರ ಸಭೆಗಳು ಎಂಬುದಾಗಿ ಅಲ್ಲ. ನಮ್ಮ ಸಭೆಯಲ್ಲಿ ಹಾಗೆ, ನಿಮ್ಮ ಸಭೆಯಲ್ಲಿ ಹಾಗೆ ಇದ್ರೆ ನೀವು ಹಾಗೆ ಮಾಡಿಕೊಳ್ಳಿ, ಇವರ ಮೇಲೆ ಯಾಕೆ ನೀವು ಒತ್ತಾಯ ಮಾಡ್ತೀರಿ? See, we have unity but we don't have uniformity. ನಮ್ಮಲ್ಲಿ ಈ ಸಮವಸ್ತ್ರ ಧಾರಣೆ ಎಂಬಂಥದ್ದು ಎಲ್ಲರೂ ಒಂದೇ ರೀತಿ ಮಾಡಬೇಕು ಅಂಥದ್ದೇನು ಪದ್ಧತಿ ಇಲ್ಲ. ಐಕ್ಯತೆ ಇದೆ. ಯೂನಿಟಿ ಮತ್ತು ಯೂನಿಫಾರ್ಮಿಟಿ, ಕನ್ನಡದಲ್ಲಿ ಅದರ ಕರೆಕ್ಟ್ ಪದ ನನಗೆ ಸಿಗ್ತಾ ಇಲ್ಲ. ಇದೆರಡು ಬೇರೆ ಬೇರೆ. ಅನ್ನು ಒಂದೊಂದು ಸಭೆಗೂ ಅವರವರದ್ದೇ ಆದಂತಹ ಸ್ವಾತಂತ್ರ್ಯವಿದೆ. ಕೆಲವು ಸಭೆಗಳಲ್ಲಿ ನಿರ್ದಿಷ್ಟವಾದ ಕಾರಣಗಳಿಂದ ಕೆಲವು ಸಭಾ ಹಿರಿಯರು ಸ್ತ್ರೀಯರ ಕೂಟ ಇನ್ನು ಸ್ವಲ್ಪ ದಿವಸ ಬೇಡ ಎಂಬುದಾಗಿ ತೀರ್ಮಾನಿಸ್ತಾರೆ. ಅವರಿಗೆ ಅವರದೇ ಆದ ಕಾರಣ ಇರಬಹುದು. ಅದನ್ನು ಟೀಕಿಸಲಿಕ್ಕೆ ಬೇರೊಬ್ಬ ಸಭೆ ಹಿರಿಯನೇ ಯಾಕಪ್ಪ ಬರಬೇಕು, ಬೇರೊಬ್ಬ ಪ್ರಸಂಗಿ ಯಾಕೆ ಬರಬೇಕು? ವಾಕ್ಯ ವಿರುದ್ಧವಾದದ್ದೇನಾದ್ರೂ ನಡೆಯುತ್ತಾ ಇದ್ರೆ ಅದು ಬೇರೆ ವಿಷಯ ಅಲ್ಲ. ಈಗ ಕೆಲವು ಕಡೆ ಎಲ್ಲ ತುಂಬಾ ಒಂದು ಗಲಿಬಿಲಿ ಬರುವಂತಹ ವಿಷಯ, ಸ್ತ್ರೀಯರು ಯಾವ ಸೇವೆಯಲ್ಲಿ ಒಳಗೊಳ್ಳಬಾರದು ಎಂಬಂತಹ ಒಂದು ಬೋಧನೆ. ಅದರ ನಿಮಿತ್ತವಾಗಿ ಕೆಲವು ಕಡೆಗಳಲ್ಲಿ ಆದರೂ ಈ ಸಂಡೇ ಸ್ಕೂಲ್ ಮಿನಿಸ್ಟ್ರಿ ಅಲ್ಲ, ಮೊದಲೆಲ್ಲ ಸಹೋದರಿಯರೆಲ್ಲ ಮಾಡಿದ್ವಿ, ಸಹೋದರಲ್ಲಿ ಎಲ್ಲಿ ಬರ್ತಾರೆ, ಅವ್ರಿಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಆದ್ರೂ ಕೆಲವು ಯವನಸ ಸಹೋದರಿಯರು ಬಂದು ಮಕ್ಕಳಿಗೆ ಏನೋ ಸ್ವಲ್ಪ ಬುದ್ಧಿವಾದ ಎಲ್ಲ ಹೇಳ್ತಾ ಇದ್ರು. ಅದು ನಿಲ್ಲಿಸಿ ಬಿಟ್ಟಿದ್ದಾರೆ ಕೆಲವು ಪ್ರಸಂಗಿಗಳು ಬಂದು ಏನೆಲ್ಲ ಪ್ರಸಂಗ ಮಾಡಿ. ನಾನು ಕೆಲವು ಕಡೆ ಹೋದಾಗ ಹೇಳ್ತಾರೆ ಕೆಲವರು, ಇಂತಿಂದ ಸಹೋದರು ಬಂದು ಹೀಗೆ ಮಾಡಿದ್ದಾರೆ, ಏನ್ ಮಾಡ್ಲಿ ಬ್ರದರ್ ಎಂಬುದಾಗಿ, ಸಂಡೇ ಸ್ಕೂಲೇ ನಿಂತು ಹೋಗಿದೆ ಎಂಬುದಾಗಿ. ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅಷ್ಟನ್ನ ಮಾತ್ರ ಅನುಸರಿಸಿದ್ರೆ ಸಾಕು. ಅದರೊಂದಿಗೆ ನಾವು ಮತ್ತಷ್ಟು ಸೇರಿಸಿ ಜನರಿಗೆ ಹೊರಲಿಕ್ಕೆ ಅಸಾಧ್ಯವಾದ ಹೊರೆಯನ್ನು ಹೇರಿಸಬೇಕಾದ ಅವಶ್ಯಕತೆ ಇಲ್ಲ. ಅದರಿಂದ ಇಲ್ಲಿ ಸ್ತ್ರೀಯರು ಮೌನವಾಗಿರಬೇಕು, ಅಧೀನವಾಗಿರಬೇಕು, ಮುಸುಕು ಹಾಕಿಕೊಳ್ಳಬೇಕು ಎಂಬುದಾಗಿ ಹೇಳಿದರೆ ಅದರ ಅರ್ಥ ಅವರ ಸ್ವರ ಕೇಳಬಾರದು, ಅವರ ಸ್ವರಕ್ಕೆ ಪುರುಷರು ಅಲರ್ಜಿಕ್ ಎಂಬುದಾಗಿ ಅಲ್ಲ. ಹುದುವಾದ ಅಧಿಕಾರದ ಸ್ವರ ಅಲ್ಲಿ ಉಂಟಾಗಬಾರದು.
ಯಾಕಂದ್ರೆ ಸಾಂಕೇತಿಕವಾಗಿ ಸ್ತ್ರೀಯು ಪುರುಷನ ಪ್ರಭಾವವಾಗಿದ್ದಾಳೆ, ಅವಳ ಕೂದಲು ಅವಳ ಸ್ವಂತ ಪ್ರಭಾವವಾಗಿದೆ. ಇದೆರಡು ಸಾಂಕೇತಿಕವಾಗಿ ಮುಚ್ಚಲ್ಪಡುವಾಗ, ಸಭೆಯು ಕೂಡಿ ಬರುವಾಗ ಪುರುಷನ ಪ್ರಭಾವವು ಸ್ತ್ರೀಯ ಪ್ರಭಾವವು ಮುಚ್ಚಲ್ಪಟ್ಟು ಕ್ರಿಸ್ತನ ಪ್ರಭಾವ ಮಾತ್ರ ಸಭೆಯಲ್ಲಿ ತೋರಿ ಬರುವುದು. ಅದು ಪುರುಷನು ಯಾವಾಗ ಎದ್ದು ನಿಂತು ಮಾತನಾಡ್ತಾನೋ ಆಗ. ಇದು ಸಾಂಕೇತಿಕವಾದಂತಹ ವಿಷಯಗಳು. ಸಭಾ ಹಿರಿಯರ ಅನುಮತಿ ಮೇರೆಗೆ ನಿರ್ದಿಷ್ಟವಾಗಿ ಸಹೋದರಿಯರಿಂದ ಸಹೋದರಿಯರಿಗಾಗಿ ನಡೆಸಲ್ಪಡುವ ಕೂಟಗಳು ಆಯಾ ಸಭೆಯ ವಿವೇಚನೆಗೆ ಬಿಟ್ಟಂತಹ ವಿಷಯ. ಬ್ರದರ್, ನೀವು ಹೇಳುವುದು ತಪ್ಪು ಎಂಬುದಾಗಿ ನೇರವಾಗಿ ನನ್ನ ಹತ್ರ ಹೇಳಿದವರು ಇದ್ದಾರೆ, ಪರವಾಗಿಲ್ಲ. ನಾನು ಹೇಳಿದ್ದು ತಪ್ಪು ಎಂಬುದಾಗಿ ನಿಮ್ಗೆ ಅನಿಸಿದ್ರೆ ಹಾಗೆ ನೆನೆಸ್ಕೊಳ್ರಿ. ಸ್ತ್ರೀಯರು ದೊಡ್ಡ ಬೋಧಕರಾಗಬೇಕು, ವೇದಿ ಪ್ರಸಂಗಿಗಳಾಗುವುದರಲ್ಲಿ ನನಗೇನು ಅದು ವಾಕ್ಯ ಪ್ರಕಾರವಾಗಿರುವಂಥದ್ದು ಎಂಬುದಾಗಿ ನಾನು ಹೇಳೋದಿಲ್ಲ. ಈಗ ಅಂಥವರೆಲ್ಲ ತುಂಬಾ ಇದ್ದಾರೆ. ಸ್ತ್ರೀಯರು ಪ್ರಸಂಗ ಮಾಡಿದ ಕೂಟಗಳಿಗೆ ಹೋಗಬಾರ್ದು, ಟಿವಿಯಲ್ಲಿ ಅವರು ಪ್ರಸಂಗ ಮಾಡ್ತಾರೆ, ಟಿವಿಯಲ್ಲಿ ದೊಡ್ಡ ಪ್ರಸಂಗ ಕೂಟ ಅಲ್ಲಿ ನಾವು ಕೇಳ್ಬೋದು. ಈ ರೀತಿ ಸ್ತ್ರೀಯರನ್ನು ದೊಡ್ಡ ಬೋಧಕರಾಗಿ ಪ್ರಸಂಗಿಗಳಾಗಿ ದೇವರ ವಾಕ್ಯದಲ್ಲಿ ಕರೆಯಲಿಲ್ಲ. ಆದರೆ ದೇವರ ವಾಕ್ಯದಲ್ಲಿ ನಾವು ತಿಮೋಥಿನಿಗೆಲ್ಲ ಪತ್ರಿಕೆ ಬರೆಯುವಾಗ ಪೌಲನು ಹೇಳುವಂಥದ್ದು, ಹಿರಿಯರಾದ ಸ್ತ್ರೀಯರು, ಪ್ರಾಯಸ್ಥರಾದ ಸ್ತ್ರೀಯರಿಗೆ ಕೆಲವು ಬೋಧನೆಗಳನ್ನು ಮಾಡಬೇಕು. ಕುಟುಂಬವನ್ನು ಹೇಗೆ ನಡೆಸಬೇಕು, ಗಂಡನನ್ನು ಹೇಗೆ ಪ್ರೀತಿಸಬೇಕು, ಮಕ್ಕಳನ್ನು ಹೇಗೆ ಸಾಕಬೇಕು, ಹೀಗೆ ಅನೇಕ ವಿಷಯಗಳಿದೆ. ಕೆಲವು ವಿಷಯಗಳು ಈ ಸ್ತ್ರೀಯರ ವಿಷಯಗಳನ್ನು ಪುರುಷರಿಗಿಂತಲೂ ಚೆನ್ನಾಗಿ ಸ್ತ್ರೀಯರಿಗೆ ಅರ್ಥವಾಗ್ತದೆ. ಆ ಹಿರಿಯ ಸ್ತ್ರೀಯರು ಕಿರಿಯ ಸ್ತ್ರೀಯರಿಗೆ ಅದನ್ನು ವಿವರಿಸಿಕೊಡ್ಬೋದು. ನಾವು ಎಷ್ಟು ಹೇಳಿದ್ರು ಅಷ್ಟೇ, ನಮ್ಗೆ ಅಷ್ಟೇ ಗೊತ್ತಿರೋದು ಅಲ್ವಾ. ಸ್ತ್ರೀಯರಿಗೆ ಕೆಲವು ವೈಯಕ್ತಿಕವಾದ ಸಮಸ್ಯೆಗಳಿರುತ್ತದೆ, ನಾವು ಊಹಿಸ್ಕೊಳ್ಬೋದು ಏನೆಲ್ಲ ಎಂಬುದಾಗಿ. ಅದನ್ನ ಹಿರಿಯರಾದ ಒಬ್ಬ ಸ್ತ್ರೀ ವಿವರಿಸಿ ಕೊಡುವಷ್ಟು ಫಲಪ್ರದವಾಗಿ ಒಂದು ವೇಳೆ ಒಬ್ಬ ಸಭಾ ಹಿರಿಯನಿಗೋ ಬೋಧಕನಾದ ಪುರುಷನಿಗೋ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆದ್ದರಿಂದ ಸ್ತ್ರೀಯರ ಕೂಟಗಳನ್ನ ಪರಿಪೂರ್ಣವಾಗಿ ನಿಷೇಧಿಸಬೇಕು ಎಂಬ ಅಭಿಪ್ರಾಯ ನನಗಿಲ್ಲ. ಅವರ ಆತ್ಮೀಕ ಒಳಿತಿಗಾಗಿ, ಆತ್ಮೀಕ ಬಲವರ್ಧನೆಗಾಗಿ, ಅವರಿಗೆ ಪ್ರಾಯೋಗಿಕವಾದ ಕುಟುಂಬ ಜೀವಿತದ ಬಗ್ಗೆ ತಿಳಿಸಿಕೊಡುವುದಕ್ಕೆ ಅನುಭವಸ್ಥರಾದಂತಹ ಸ್ತ್ರೀ ಸಹೋದರಿಯರು ಕಿರಿಯ ಸಹೋದರಿಯರಿಗೆ ಹೇಳಿಕೊಡುವಂಥದ್ದು ವಾಕ್ಯ ವಿರುದ್ಧವಾದದ್ದಲ್ಲ. ಅದು ವ್ಯಕ್ತವಾಗಿ ನಾ ಇದ್ದೇನೆ. ಆದರೆ ಸಾಂಕೇತಿಕವಾದ ಗುರುತುಗಳು ನಿಯಮ ಪ್ರಕಾರವಾಗಿಯೇ ಪಾಲಿಸಲ್ಪಡಬೇಕು. ಯಾಕಂದ್ರೆ ಈ ಸಾಂಕೇತಿಕ ಗುರುತುಗಳು ಸಾರಿ ಹೇಳುವ ಸತ್ಯಾಂಶಗಳು ನೋಡುತ್ತಿರುವ ಒಂದು ದೊಡ್ಡ ಸಮೂಹ ನಮ್ಮ ಸುತ್ತಲೂ ಇದೆ. ನಾನು ಇಷ್ಟೊತ್ತು ಮಾತಾಡ್ತಾ ಇದ್ದದ್ದು ಈ ಸಾಂಕೇತಿಕವಾದ ಆಚರಣೆಗಳು. ಪ್ರತಿಯೊಂದು ಆಚರಣೆಗೂ ಈ ಮಿಲಿಟರಿಯಲ್ಲಿ ಇದ್ದರೆ ಸಿಗ್ನಲ್ಸ್, ವಿಶೇಷವಾಗಿ ನೇವಿಯಲ್ಲಿ, ಈ ನೇವಿಯಲ್ಲಿ ಹಡಗು ಸಮುದ್ರದ ಆಳದಲ್ಲಿ ಇರ್ತದೆ, ಒಂದು 2-3 ಕಿಲೋಮೀಟರ್ ಒಳಗಡೆ ಇರ್ತದೆ. ಆದ್ರೆ ಅವರಿಗೆ ಅಲ್ಲಿಂದ ದಡದಲ್ಲಿರುವಂತಹ ಜನರಿಗೆ ಕೆಲವು ಸಂದೇಶಗಳನ್ನು ರವಾನಿಸಬೇಕು. ಅವರಿಗೆ ಕೆಲವು ಸೈನ್ಸ್ ಇದೆ, ಅಲ್ಫಾ ಬೀಟಾ ಚಾರ್ಲಿ ಎಂಬುದಾಗಿ. ಅದು ನೇವಿಯಲ್ಲಿ NCC ಎಲ್ಲ ಇದ್ದವರಿಗೆಲ್ಲ ಗೊತ್ತಿರ್ಬೋದು. ಅದಕ್ಕೆ ಫ್ಲಾಗ್ಸ್ ಇದೆ ಅವರಿಗೆ. ಆ ಫ್ಲಾಗ್ ಅನ್ನು ಯಾವ ರೀತಿ ಅವರು ತೋರಿಸುತ್ತಾರೋ ಅದು ಒಂದೊಂದು ಅಕ್ಷರಗಳನ್ನು, ಪದಗಳನ್ನು ಸೂಚಿಸುವಂತದ್ದಾಗಿದೆ. ಅದರ ಪ್ರಕಾರ ಆ ಸಂದೇಶವನ್ನು ದಡದಲ್ಲಿರುವವರು ಓದುತ್ತಾರೆ. ಸಾಂಕೇತಿಕವಾಗಿ ಅವರು ತೋರಿಸುವುದು ಒಂದು ಸಂದೇಶದ ರವಾನೆ, ಅದನ್ನು ಇವರು ಓದುತ್ತಾರೆ. ಆದರೆ ಅವರು ತೋರಿಸುವ ಸಂಕೇತದಲ್ಲಿ ವ್ಯತ್ಯಾಸ ಉಂಟಾದರೆ, ತಪ್ಪುಂಟಾದರೆ ಇಲ್ಲಿ ತಪ್ಪಾದ ಸಂದೇಶ ಬರುತ್ತದೆ. ಅದೇ ರೀತಿಯಾಗಿ ಸಭೆಯಲ್ಲಿ ನಾವು ಸಾಂಕೇತಿಕವಾದ ಕೆಲವು ಸಂದೇಶಗಳನ್ನು ಕಳಿಸ್ತಾ ಇದ್ದೇವೆ. ಇದು ನಾವು ಮಾತ್ರವಲ್ಲ. ನಾವು ನೆನೆಸುತ್ತೇವೆ ಸಭೆಯಲ್ಲಿ ಕೂಡಿ ಬಂದ ಈ 15 ಜನ 20 ಜನ ಮಾತ್ರ ಇದನ್ನು ನೋಡುತ್ತಾ ಇದ್ದಾರೆ. ಅಲ್ಲ, ಹೊರಗೆ ಒಂದು ದೊಡ್ಡ ಸಮೂಹವಿದೆ ಇದನ್ನ ವೀಕ್ಷಿಸುವವರು. ನೀವು ಯಾವ ಭಾಷೆಯಲ್ಲಿ ಆರಾಧನೆ ಮಾಡಿದರು, ಯಾವ ಭಾಷೆ ಮಾತನಾಡಿದರು, ಸಂಕೇತಗಳ ಮೂಲಕ ರವಾನಿಸಲ್ಪಡುವ ಸತ್ಯಾಂಶಗಳನ್ನು ಓದುವಂತಹ ಒಂದು ದೊಡ್ಡ ಗುಂಪು. ಉದಾಹರಣೆಗೆ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 11ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ, ಹೀಗಿರುವುದರಿಂದ ದೂತರ ನಿಮಿತ್ತವಾಗಿ ಸ್ತ್ರೀಯು ಪುರುಷನ ಅಧಿಕಾರ ಸೂಚಿಸುವ ಮುಸುಕನ್ನು ತಲೆಯ ಮೇಲೆ ಹಾಕಿಕೊಂಡಿರಬೇಕು. ದೂತರ ವಿಷಯ ನಿಮಿತ್ತವಾಗಿ
ಹಾಗಾದ್ರೆ ನಾವು ಇಲ್ಲಿ ಏನೆಲ್ಲ ಹೇಳಿ ಅಡ್ಜಸ್ಟ್ ಮಾಡಿಕೊಂಡ್ರು ದೇವದೂತರ ಒಂದು ಸಮೂಹ ಇಣಿಕಿ ನೋಡುತ್ತಾ ಇದೆ. ಯಾಕಂದ್ರೆ ಕ್ರಿಸ್ತನಿರುವಲ್ಲಿ ಕ್ರಿಸ್ತನ ಮಹಿಮೆ ಅಲ್ಲದೆ ಬೇರೊಂದು ಸೃಷ್ಟಿಯ ಮಹಿಮೆ ಅಲ್ಲಿ ತೋರಿ ಬರಬಾರದು ಎಂಬುದು ದೇವದೂತರಿಗೆ ಚೆನ್ನಾಗಿ ಗೊತ್ತು. ಅರ್ಥ ಆಯ್ತಾ ಹೇಳ್ತಾ ಇರುವಂತದ್ದು? ಯೆಶಾಯನ ಪ್ರವಾದನಾ ಗ್ರಂಥದಲ್ಲಿ ಉಜ್ಜೇನು ಕಾಲವಾದ ವರ್ಷದಲ್ಲಿ ಕರ್ತನು ಸಿಂಹಾಸನ ಉನ್ನತೋನ್ನತವಾದ ಸಿಂಹಾಸನದ ಮೇಲೆ ಕೂತಿರುವುದನ್ನ ನಾವು ನೋಡಿದ್ದೇವೆ. 6ನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದುತ್ತೇವೆ. ಅಲ್ಲಿ 6 ರೆಕ್ಕೆಗಳುಳ್ಳಂತಹ ದೂತರು 2ರಿಂದ ತಮ್ಮ ಮುಖಗಳನ್ನು ಮುಚ್ಚಿ 2ರಿಂದ ತಮ್ಮ ಪಾದಗಳನ್ನು ಮುಚ್ಚಿ 2ರಿಂದ ಹಾರಾಡುತ್ತಾ ನೆಲಸೋಂಕದೆ ನಿರಂತರವಾಗಿ ಹೇಳುತ್ತಾ ಇರುವಂಥದ್ದೇನು? ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಅಲ್ಲಿ ಅವರ ಮುಖವನ್ನು ಅವರು ತೋರಿಸೋದಿಲ್ಲ. ಆತನ ಸಿಂಹಾಸನ ಇರುವಂತ ಭೂಮಿಯನ್ನ ಇವರ ಪಾದ ಸ್ಪರ್ಶಕ್ಕೂ ಅವರಿಗೆ ಧೈರ್ಯ ಬರುತ್ತಾ ಇಲ್ಲ. ದೇವರ ಮಹಿಮೆ ಮಾತ್ರ. ದೇವದೂತರಿಗೆ ಇದು ಚೆನ್ನಾಗಿ ಗೊತ್ತು. ಹಿಂದೊಮ್ಮೆ ಒಬ್ಬ ದೂತನು ಆ ದೇವರ ಮಹಿಮೆಯಲ್ಲಿ ನನಗೂ ಸ್ವಲ್ಪ ಪಾಲು ಬೇಕು ಎಂಬುದಾಗಿ ಎಣಿಸಿದನು. ಯಾರು? ಲೂಸಿಫರ್ನು. ನಮಗೆ ಗೊತ್ತು. ಇವನಿಗೆ ಮಾತ್ರ ಯಾಕೆ ಈ ಮಹಿಮೆ, ನನಗೂ ಅದಕ್ಕೆ ಸಮಾನವಾದ ಪಾಲು ಬೇಕು ಎಂಬುದಾಗಿ ಅವನು ಆಶಿಸಿದಾಗ ಆ ದೂತನಿಗೂ ಅವನ ಸೈನ್ಯಕ್ಕೂ ಉಂಟಾದ ಅನುಭವ ನಮಗೆ ಗೊತ್ತು. ದೇವರು ತನ್ನ ಮಹಿಮೆಯನ್ನು ಬೇರೆ ಯಾರಿಗೂ ಬಿಟ್ಟು ಕೊಡೋದಿಲ್ಲ. ಆದರೆ ಪಾಪಿಗಳಾದ ನಾವು ಈಗಲೂ ಪಾಪ ಮಾಡುತ್ತಿರುವವ ನಾವು ಯಾರಾದರೂ ಇದ್ದೀರಾ ನನ್ನಲ್ಲಿ ಯಾವ ಪಾಪವಿಲ್ಲ ಎಂಬುದಾಗಿ ಹೇಳುವಷ್ಟು ಧೈರ್ಯವುಳ್ಳವರು? ನನಗಷ್ಟು ಧೈರ್ಯ ಇಲ್ಲ. ಇವರು ಪಾಪ, ಇವರನ್ನ ಏನು ಕರೆಸಬಾರದು ಎಂಬುದಾಗಿ ತೀರ್ಮಾನ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ಯಾವ ಪಾಪ ಇಲ್ಲದೆ ಯಾರಾದ್ರೂ ಅವರನ್ನೇ ಕರೆಸಿ. ಯಾವನಾದರೂ ತನ್ನಲ್ಲಿ ಪಾಪವಿಲ್ಲ ಎಂಬುದಾಗಿ ಹೇಳಿಕೊಂಡರೆ, ಯಾವನಾದರೂ ತಾನು ಪಾಪ ಮಾಡಲಿಲ್ಲ ಎಂಬುದಾಗಿ ಹೇಳಿಕೊಂಡರೆ ಅವನು ಸ್ವಯಂ ತನ್ನನ್ನೇ ವಂಚಿಸುತ್ತಾ ಇದ್ದಾನೆ, ದೇವರನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತಾ ಇದ್ದಾನೆ. 1 ಯೋಹಾನ 1ನೇ ಅಧ್ಯಾಯದ 8ನೇ ವಾಕ್ಯ ಮತ್ತು 10ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. ಹಾಗೆ ಈ ದೇವದೂತರು ನೋಡುವಾಗ ದೂತರಲ್ಲಿ ಒಬ್ಬನು ಮನಸ್ಸಿನಲ್ಲಿ ಏನೋ ನೆನೆಸಿದ ಕೂಡಲೇ ಅವನನ್ನು ಅವನ ಸೈನ್ಯವನ್ನು ದಬ್ಬಿಸಿಬಿಟ್ಟು ನನ್ನ ಮಹಿಮೆಯನ್ನು ಯಾರಿಗೂ ಬಿಟ್ಟು ಕೊಡುವುದಿಲ್ಲ ಎಂಬುದಾಗಿ ಹೇಳಿದ ಆ ಕರ್ತನು ಇಲ್ಲಿ ಪಾಪ ಮಾಡಿದವರನ್ನು ಆತನು ರಕ್ಷಿಸಿ ವಿಮೋಚಿಸಿ ಈಗಲೂ ಪಾಪ ಮಾಡುತ್ತಿರುವಾಗ ಅವರಿಗೋಸ್ಕರ ದೇವರ ಬಲಗಡೆಯಲ್ಲಿ ನಿಂತುಕೊಂಡು ಆತನು ವಿಜ್ಞಾಪನೆ ಮಾಡುತ್ತಾ ಇವರನ್ನ ಕಾಯುತ್ತಾ ಕಾಪಾಡುತ್ತಾ ಇವರು ದೇವರನ್ನು ಆರಾಧಿಸುವುದಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಇವರ ಮಧ್ಯದಲ್ಲಿ ದೇವರಿಗೆ ಸಲ್ಲತಕ್ಕ ಮಹಿಮೆ ಇನ್ನು ಯಾರಿಗಾದರೂ ಸಲ್ಲುತ್ತಾ ಇದೆಯೋ ಎಂಬುದನ್ನು ಅವರು ವೀಕ್ಷಿಸುತ್ತಾ ಇದ್ದಾರೆ. ಆದುದರಿಂದ ನಾವು ಸಭೆಯಾಗಿ ಕೂಡಿ ಬರುವಾಗ ನಮ್ಮ ಸುತ್ತಲೂ ಕೂಡಿರುವ ಸಭಿಕರು ಮಾತ್ರವಲ್ಲ, ಆಕಾಶ ಮಂಡಲದಲ್ಲಿ ಒಂದು ದೊಡ್ಡ ದೂತ ಸೈನ್ಯವು ನಮ್ಮನ್ನು ನೋಡುತ್ತಾ ಇದೆ. ಪೇತ್ರನ ಪತ್ರಿಕೆ ಬರೆಯುವಾಗ 1 ಪೇತ್ರ 1ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದೇವೆಂದು ಅವರಿಗೆ ಪ್ರಕಟವಾಯಿತು. ಅವರು ಮುಂದಾಗಿ ಹೇಳಿದ ಸಂಗತಿಗಳೇ ಈಗ ಸಂಭವಿಸುವುದು ಎಂಬ ವರ್ತಮಾನವು ಪರಲೋಕದಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ. ದೇವದೂತರಿಗೂ ಈ ಸಂಗತಿಗಳನ್ನು ಲಕ್ಷ್ಯವಿಟ್ಟು ನೋಡಬೇಕೆಂಬ ಅಪೇಕ್ಷೆ ಉಂಟು. ಅವರಿಗೆ ಆಶ್ಚರ್ಯ. 1 ಪೇತ್ರ 1ನೇ ಅಧ್ಯಾಯದ 12ನೇ ವಾಕ್ಯ. ಈ ದೇವದೂತರಿಗೆ ಆಶ್ಚರ್ಯ. ಇದನ್ನು ನೋಡ್ಬೇಕು, ಇದು ಏನು ಸಂಗತಿ? ಮನಸ್ಸಿನಲ್ಲಿ ಏನೋ ತಪ್ಪು ಒಬ್ಬ ದೂತನ ಹೃದಯದಲ್ಲಿ ಬಂದಾಗ ಅವನನ್ನು ಅವನ ಸೈನ್ಯವನ್ನು ದಬ್ಬಿ ಬಿಟ್ಟವರು ಇಷ್ಟು ದೊಡ್ಡ ಮಹಾಪಾಪಿಗಳಾದ ಕೆಲವರನ್ನ ಕರೆದು ನನ್ನ ಮಕ್ಕಳು ಎಂಬುದಾಗಿ ಹೇಳಿ ಅವರನ್ನ ಪರಿಪಾಲಿಸುತ್ತಾ ಆ ಪರಿಶುದ್ಧ ನಾಮವನ್ನು ನೆನೆಸುವುದಕ್ಕೂ ಕರೆಯುವುದಕ್ಕೂ ಅವರಿಗೆ ಭಾಗ್ಯ ಕೊಟ್ಟಿದ್ದಾನೆ. ಅವರು ಇದನ್ನು ನೋಡುತ್ತಾ ಇದ್ದಾರೆ. ಅವರು ಇದನ್ನು ನೋಡುತ್ತಾ ಇರುವಾಗ ದೇವರಿಗೆ ಸಲ್ಲತಕ್ಕ ಮಹಿಮೆಯನ್ನು ಬದಿಗಿಟ್ಟು ಒಬ್ಬ ಸ್ತ್ರೀಯು ಅವಳ ಮಹಿಮೆಯನ್ನು ಪ್ರದರ್ಶಿಸುವಾಗ ಆ ದೂತರು ಏನನ್ನಿಸಿಕೊಳ್ತಾರ್ರಿ? ಸ್ತ್ರೀ ಹೇಗೆ ಅವಳ ಮಹಿಮೆಯನ್ನು ಪ್ರದರ್ಶಿಸುವಂಥದ್ದು? ಅವಳ ಉದ್ದವಾದ ಕೂದಲು ಅವಳಿಗೆ ಗೌರವವಾಗಿದೆ, ಮಹಿಮೆ ಆಗಿದೆ. ಅದನ್ನ ಪ್ರದರ್ಶಿಸಬಾರದು ಅಲ್ಲ, ಅದು ದೊಡ್ಡ ವಿಷಯವ.
ಅದು ಸಾಂಕೇತಿಕವಾದಂತಹ ಒಂದು ಆಚರಣೆ. ಇಟ್ಸ್ ಎ ಸೈನ್. ಇನ್ನು ಪುರುಷನ ಪ್ರಭಾವವಾಗಿರುವ ಸ್ತ್ರೀಯು ಅಲ್ಲಿ ನಾಯಕತ್ವವನ್ನು ಮಾಡುತ್ತಾ ಇದ್ದಾಳೆ, ಉಪದೇಶ ಮಾಡುತ್ತಾ ಇದ್ದಾಳೆ, ಬಹಿರಂಗವಾಗಿ ಮಾತಾಡುತ್ತಾ ಇದ್ದಾಳೆ. ಆಗ ದೇವರ ಮಹಿಮೆಯನ್ನು ಬಿಟ್ಟು ಪುರುಷನ ಮಹಿಮೆಯನ್ನ ಆಕೆ ಪ್ರದರ್ಶಿಸುತ್ತಾ ಇದ್ದಾಳೆ. ಇದನ್ನ ದೇವದೂತರು ನೋಡುತ್ತಾರೆ. ಆದ್ರಿಂದಲೇ ಪೌಲನು ಹೇಳುವಂಥದ್ದು, ದೇವದೂತರ ನಿಮಿತ್ತವಾಗಿ ಸ್ತ್ರೀಯು ಪುರುಷನ ಅಧಿಕಾರ ಸೂಚಿಸುವ ಮುಸುಕನ್ನು ತಲೆ ಮೇಲೆ ಹಾಕಿಕೊಳ್ಳಬೇಕು. ಇದರಲ್ಲಿ ನಾವು ಏನಾದರೂ ಅದಲು ಬದಲು ವ್ಯತ್ಯಾಸವನ್ನ ತಂದರೆ ಅದರಿಂದ ನಾವು ರವಾನಿಸುವ ಸಂದೇಶ ಬೇರೆಯಾಗಿ ಹೋಗ್ತದೆ. ಆದ್ರೆ ಇನ್ನು ಸ್ವಲ್ಪ ಆಳವಾಗಿ ನಾನು ಮುಂದಿನ ವಿಷಯದಲ್ಲಿ ಮಧ್ಯಾಹ್ನ ಮೇಲೆ ಇನ್ನೊಂದು ಕ್ಲಾಸ್ ಇದೆ, ಕರ್ತನ ಭೋಜನದ ಬಗ್ಗೆ ಸಾಂಕೇತಿಕವಾಗಿ ಸ್ವಲ್ಪ ವಿವರವಾಗಿ ನಾನು ಹೇಳುತ್ತೇನೆ. ಇನ್ನು ಯೆಶಾಯನ ಪ್ರವಾದನ 42ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ನಮ್ಮ ಕರ್ತನು ಹೇಳುವಂಥದ್ದು, ನಾನೇ ಯೆಹೋವನು, ಇದೇ ನನ್ನ ನಾಮವು, ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸೆನು, ನನ್ನ ಸ್ತೋತ್ರವನ್ನು ವಿಗ್ರಹಗಳ ಪಾಲು ಮಾಡೆನು. ಹಾಗಾದ್ರೆ ನಾವು ಸಭೆಯಾಗಿ ಕೂಡಿ ಬಂದು ಸ್ತ್ರೀಯು ಸಾಂಕೇತಿಕ ಗುರುತುಗಳನ್ನು ವಾಕ್ಯಾನುಸಾರವಾಗಿ ಅನುಷ್ಠಾನಗೊಳಿಸುವಾಗ ಪರೋಕ್ಷವಾಗಿ ಸಭೆಯಲ್ಲಿ ದೇವರ ಮಹತ್ವ ಮಾತ್ರವೇ ಕಂಡು ಬರುವುದಕ್ಕೆ ಸಹಕಾರಿಯಾದ ಸೇವೆಯಲ್ಲಿ ಅವಳು ನಿರತಳಾಗಿದ್ದಾಳೆ. ನಾನು ಒಂದು ವಿಷಯ ಇಲ್ಲಿ ಹೇಳುತ್ತೇನೆ, ಸ್ತ್ರೀಯರಿಗೆ ಸೇವೆ ಇಲ್ಲ ಎಂಬುದಾಗಿ ಹೇಳಬಾರದು. ಆ ಸ್ತ್ರೀಯು ಮೌನವಾಗಿದ್ದುಕೊಂಡು ತಲೆಗೆ ಮುಸುಕು ಹಾಕಿಕೊಂಡು ಕೂತಿರುವಂಥದ್ದು ಒಂದು ದೊಡ್ಡ ಸೇವೆ. ಆ ಸೇವೆ ಏನು ಗೊತ್ತಾ? ಮನುಷ್ಯನ ಮಾನುಷಿಕವಾದ ಮಹಿಮೆಯನ್ನ ಸಾಂಕೇತಿಕವಾಗಿ ಮುಚ್ಚಿಟ್ಟು ಇಲ್ಲಿ ದೇವರ ಮಹಿಮೆ ಮಾತ್ರ ಪ್ರದರ್ಶಿಸಲ್ಪಡುತ್ತಾ ಇದೆ ಎಂಬುದನ್ನ ಸೂಚಿಸುವಂತಹ ಒಂದು ದೊಡ್ಡ ಸೇವೆಯನ್ನು ಅವಳು ಮಾಡುತ್ತಾ ಇದ್ದಾಳೆ. ನಮಗೆಲ್ಲ ಸೇವೆ ಅಂತ ಹೇಳಿದ್ರೆ ಬೇದಿಯಲ್ಲಿ ನಿಂತು 4 ಪ್ರಸಂಗ ಮಾಡಬೇಕು, ಆದ್ರೆ ಮಾತ್ರ ಸೇವೆ. ಹೀಗೂ ಒಂದು ಸೇವೆ ಇದೆ ರೀ, ಮೌನವಾಗಿ ಒಂದು ಸೇವೆ ಇದೆ. ಅದು ದೇವರು ಬಹಳ ವ್ಯಕ್ತವಾಗಿ ಹೇಳಿರುವಂತಹ ಒಂದು ವಿಷಯ. ಇದನ್ನು ಬಹಳ ಗೌರವದಿಂದ ನಾವು ಕಾಣಬೇಕು. ಅದರಿಂದ ಸ್ತ್ರೀಯರು ನಮ್ಮ ಸಭೆಗಳಲ್ಲಿ ಇವತ್ತು ಅನೇಕ ಸಭೆಗಳಲ್ಲಿ ಪ್ರಶ್ನೆಗಳು ಬರ್ತಾ ಇದೆ. ಅದೆಲ್ಲ ಹಳೆ ಕಾಲದಲ್ಲಿ ಕೊರಿಂಥದಲ್ಲಿದ್ದ ಸಭೆಯಲ್ಲಿ ಕೆಲವು ಸಮಸ್ಯೆಗಳಿತ್ತು, ಆದ್ದರಿಂದ ಪೌಲನು ಹಾಗೆ ಹೇಳಿದನು ಎಂಬುದಾಗಿ. ಈಗ ನಮ್ಮ ಸಭೆಯಲ್ಲಿ ಸಮಸ್ಯೆ ಇಲ್ಲ, ಆದ್ರಿಂದ ಅದು ನಮಗೆ ಬಾಧಕವಲ್ಲ ಎಂಬುದಾಗಿ. ಕೊರಿಂಥದಲ್ಲಿದ್ದ ಸಭೆಯ ನಿಮಿತ್ತವಾಗಿ, ಸಭೆಯಲ್ಲಿದ್ದ ಸಮಸ್ಯೆಯ ನಿಮಿತ್ತವಾಗಿ ಅಲ್ಲ ಪೌಲನು ಹೇಳಿರುವಂಥದ್ದು. ಸಾಂಕೇತಿಕವಾದ ಕೆಲವು ಸಂದೇಶಗಳನ್ನು ನಾವು ರವಾನಿಸುತ್ತಾ ಇದ್ದೇವೆ. ಯಾವಾಗ ಆ ಸಂದೇಶವನ್ನು ರವಾನಿಸುವುದರಲ್ಲಿ ನಾವು ತಪ್ಪು ಮಾಡುತ್ತೇವೋ, ನಾವು ಕಳಿಸುವಂತಹ ರವಾನಿಸುವಂತಹ ಸಂದೇಶವು ತಪ್ಪು ಮಾಹಿತಿಯನ್ನು ಕೊಡುವಂಥದ್ದಾಗಿದೆ. ಆದ್ದರಿಂದ ಸಭೆಯಲ್ಲಿ ಸಹೋದರಿಯರು ಬಹಿರಂಗವಾಗಿ ನಾಯಕತ್ವವನ್ನು ನಡೆಸುವಂಥದ್ದು, ಬೋಧಿಸುವಂಥದ್ದು, ತಲೆಯರಿಗೆ ಮುಸುಕು ಹಾಕಿಕೊಳ್ಳದೆ ಇರುವಂಥದ್ದು ಎಲ್ಲ ನಡೆಯುವಾಗ ಸಾಂಕೇತಿಕವಾಗಿ ಈ ದೂತ ಗಣಕ್ಕೂ ನಮ್ಮನ್ನು ವೀಕ್ಷಿಸುವವರಿಗೂ ಅವರು ಕೊಡುವಂತ ಸಂಕೇತವೇನು? ನಾವು ದೇವರ ಮಹಿಮೆಯನ್ನು ಬದಿಗಿಟ್ಟು ಮನುಷ್ಯರ ಮಹಿಮೆಯನ್ನು ಪ್ರದರ್ಶಿಸುತ್ತಾ ಇದ್ದೇವೆ. ಸಾಂಕೇತಿಕವಾಗಿ ಅದೇ ಅಲ್ವೋ ನಾವು ಕಳಿಸೋದು. ಇದಕ್ಕೆ ವಿರುದ್ಧವಾಗಿ ಸ್ತ್ರೀ ವಿಮೋಚನಾ ಶಕ್ತಿಗಳು, ಸ್ತ್ರೀಯರ ಪರವಾಗಿ ಮಾತನಾಡುವಂತವರು, ಇದಕ್ಕೆ ವಿರುದ್ಧವಾಗಿ ನಮ್ಮ ಒಂದು ಬ್ರದರನ್ ಯಾರೆಂಬುದಾಗಿ ನಾನು ಹೇಳುವುದಿಲ್ಲ. ಕೆಲವು ವರ್ಷಗಳ ಹಿಂದೆ ಜೀವಜಲದಲ್ಲಿ ಒಬ್ಬ ಸಹೋದರು ಬರೆದಿದ್ದರು. ಅದು ಕೊರಿಂಥ ಸಭೆಯಲ್ಲಿ ಕೆಲವು ಸಹೋದರಿಯರು ಕೂಟಗಳಿಗೆ ಬಂದಾಗ ಗುಸುಗುಸು ಮಾತಾಡುತ್ತಾ ಇದ್ದರು. ಆದುದರಿಂದ ಪೌಲನು ಹಾಗೆ ಬರೆದಿದ್ದಾನೆ ಎಂಬುದಾಗಿ. ಅಯ್ಯೋ ಪ್ರಿಯ ಸಹೋದರಿಯರು ಗುಸುಗುಸು ಮಾತಾಡಿದ್ರಿಂದ ಬರೆದದ್ದಲ್ಲ. ಸಹೋದರಿಯರು ಹಾಗೆ ಮಾತಾಡಬಾರದು, ಸಹೋದರರು ಮಾತಾಡಬಾರದು. ಕೂಟ ನಡೆಯುವಾಗ ಅದು ಉತ್ತಮ ರೀತಿಯಲ್ಲಿ ನಡೆಯಬೇಕು. ಮಾತಾಡುವಂಥದ್ದು, ಗುಸುಗುಸು ಮಾತಾಡುವಂಥದ್ದು, ಸಭೆಯಲ್ಲಿ ತೊಂದರೆ ಉಂಟು ಮಾಡುವಂಥದ್ದೆಲ್ಲ ಅಲ್ಲಿ ನಡೆಯಬಾರದು. ಇದಕ್ಕೆಲ್ಲ ಸಾಂಕೇತಿಕವಾದ ಕಾರಣಗಳಿದೆ. ಅದನ್ನ ಈ 2 ವಿಷಯಗಳು ನಾನು ಈಗ ಹೇಳಿದ್ದೇನೆ. ಮುಂದಿನ ಸೆಷನ್ ನಾನು ಸ್ವಲ್ಪ ವಿವರವಾಗಿ ಹೇಳಬೇಕು. ಯಾಕಂದ್ರೆ ಕರ್ತನ ಬೋಧನೆ ಎಂಬಂತ ವಿಷಯ ಸ್ವಲ್ಪ ಆಳವಾಗಿ ನಾವು ಅದನ್ನ ಕಲಿಯಬೇಕು. ದೀಕ್ಷಾ ಸ್ನಾನ, ಸಹೋದರಿಯರ ಅಧೀನತೆ,
ಮತ್ತು ಕರ್ತನ ಭೋಜನ. ಇದು ಮೂರು ಸಾಂಕೇತಿಕವಾಗಿ ಬಹಳಷ್ಟು ಪ್ರಾಶಸ್ತ್ಯ ಹೊಂದಿದಂತ ಆಚರಣೆಗಳಾಗಿದೆ. ಅದರಲ್ಲಿ ಯಾವ ಅದಲಿ ಬದಲಿ ಉಂಟು ಮಾಡದೆ ಏನು ವಾಕ್ಯದಲ್ಲಿ ಹೇಳಲ್ಪಟ್ಟಿದೆಯೋ ಹಾಗೇ ನಾವು ಮಾಡಬೇಕು. ಇಲ್ಲದಿದ್ದರೆ ನಾವು ತಪ್ಪಾದ ಸಂದೇಶವನ್ನು ರವಾನಿಸುವ ಮೂಲಕ ಕರ್ತನ ಮಹಿಮೆಯನ್ನ ನಾವು ಅಪಹರಿಸುವರಾಗಿರುತ್ತೇವೆ. ಅದು ನಮಗೆ ಆಗದೇ ಇರಲಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.